ಸ್ನೇಹಿತರೆ, ನಿಮಗೆಲ್ಲರೂ ಕೂಡ ಕ್ರಾಂತಿಕಾರಿ ಜೈ ಭೀಮ್ಗಳು. ಇವತ್ತು ನಾನು ಮಾತಾಡ್ತಕ್ಕಂಥ ವಿಷಯ ಶಂಕರಾಚಾರ್ಯರು ಮತ್ತು ಬೌದ್ಧ ಧರ್ಮ ಅಂತಕ್ಕಂಥದ್ದು, ಅಥವಾ ಶಂಕರಾಚಾರ್ಯರ ಒಂದು ಕುತಂತ್ರತನ ಮತ್ತು ಬೌದ್ಧ ಧರ್ಮ ಅಂತಕ್ಕಂಥ ವಿಷಯದ ಕುರಿತು ಇವತ್ತು ನಿಮ್ಮೆದುರು ಒಂದೆರಡು ದಾಖಲೆ ಸಹಿತ ಮಾತನಾಡಲು ಲೈವ್ ಬಂದಿದ್ದೇನೆ. ಬಂಧುಗಳೇ, ನಾನು ನಿಮಗೆಲ್ಲರಿಗೂ ಕೂಡ ವೈದಿಕ ಧರ್ಮ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ದಲಿತ ಚಳವಳಿ ಆಗಿರ್ಬೋದು, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಬಾಬಾ ಸಾಹೇಬರ ಮೇಲೆ ಈ ಮನುವಾದಿ ಮಸ್ತಿಷ್ಕದ ಜನ ಮಾಡ್ತಕ್ಕಂಥ ಬೌದ್ಧಿಕ ದೌರ್ಜನ್ಯ ಆಗಿರ್ಬೋದು, ಇಂಥ ಹತ್ತಾರು ವಿಷಯಗಳ ಕುರಿತು ನಾನು ನಿಮಗೆ ದಾಖಲೆ ಸಹಿತ ಒಂದಿಷ್ಟು ವಿಚಾರಗಳನ್ನು ಸಾದರಪಡಿಸ್ತಾ ಇದ್ದೆ. ಈ ಕಡೆಗೆ ಅಂದರೆ ಈ ಕೆಲವು ದಿನಗಳಿಂದ ಒಂದು ಒಬ್ಬಿಬ್ಬರು ದಯವಿಟ್ಟು ಇಲ್ಲ ಬರೀ ಚರಿತ್ರೆ ಹೇಳಿದ್ರೆ ಏನಾಗುತ್ತೆ, ಇತಿಹಾಸ ಯಾಕೆ ಹೇಳ್ತೀರಿ, ಅವರಿಗೆಲ್ಲ ಬಿಸ್ನೆಸ್ ಮಾಡೋದು ಕಲಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಏನೇನೋ ಕತ್ತಿ ಕಟ್ಟಿ ಹೇಳ್ತಾರೆ. ಬಹುಶಃ ಅಂಥವ್ರಿಗೊಂದು ಮಾತು ಹೇಳಿ ನಾನು ವಿಷಯ ಸಾದರಪಡಿಸ್ತೀನಿ. ಸ್ನೇಹಿತರೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಸಾರಿ 1952ರಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ಇತಿಹಾಸ ಬಲ್ಲ ವ್ಯಕ್ತಿ ಚರಿತ್ರೆಯನ್ನು ನಿರ್ಮಾಣ ಮಾಡ್ತಾನೆ ಅಂತ. ಅಂದರೆ ಯಾವ ವ್ಯಕ್ತಿಗೆ ಇತಿಹಾಸ ಗೊತ್ತಾಗ್ತದೋ, ಅರ್ಥ ಆಗ್ತದೋ ಅಂಥ ವ್ಯಕ್ತಿ ಮಾತ್ರ ಚರಿತ್ರೆ ನಿರ್ಮಾಣ ಮಾಡ್ತಾನೆ ಅಂತ. ಎಷ್ಟು ಅರ್ಥಗರ್ಭಿತವಾಗಿ, ಎಷ್ಟು ಮುಂದಾಲೋಚನೆಯಿಂದ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಕಾರಣ ಏನಂದರೆ, ಈ ದೇಶ ಪ್ರಬುದ್ಧ ಭಾರತ ಆಗಬೇಕು, ಭಾರತದಲ್ಲಿರ್ತಕ್ಕಂಥ ಈ SC ST OBC ಜನಾಂಗ ಏನದಲ್ಲ, ಮೂಲ ಭಾರತೀಯರೆಲ್ಲರೂ ಕೂಡ ಪ್ರಬುದ್ಧರಾಗಬೇಕು ಅಂತಕ್ಕಂಥ ದೃಢ ಸಂಕಲ್ಪ ಮಾಡಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಆದರೆ ಈ ಮೂಲ ಭಾರತೀಯರಿಗೆ ತೊಡಕಾಗಿರ್ತಕ್ಕಂಥ ವಿಷಯ ಏನು, ಅಥವಾ ಬೌದ್ಧ ಧರ್ಮ ಪ್ರಚಾರ ಅದಷ್ಟೇ ಅಲ್ಲದೆ ಆಚಾರ ವಿಚಾರದಲ್ಲೂ ಕೂಡ ಪ್ರತಿಯೊಬ್ಬ ಭಾರತೀಯನಿಗೂ, ಅದರಲ್ಲೂ ವಿಶೇಷವಾಗಿ SC ST OBC ಜನಾಂಗ ಇವರೆಲ್ಲರೂ ಕೂಡ ಆಚಾರ ವಿಚಾರದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಿದ್ರೆ ಬುದ್ಧ ಧಮ್ಮ ಇರಬೇಕು ಅಂತ. ಹಾಗಾದರೆ ಇವ್ರಿಗೆ ಕಾಲು ತೊಡಕಾಗಿರ್ತಕ್ಕಂಥ ವಿಷಯ ಏನಾಗಿತ್ತು ಅಂದರೆ, ವೈದಿಕರು ಸೃಷ್ಟಿ ಮಾಡಿರ್ತಕ್ಕಂಥ ಧಾರ್ಮಿಕ ಗ್ರಂಥಗಳು ಬೌದ್ಧ ಧರ್ಮ ಬೆಳವಣಿಗೆಗೆ ತೊಡಕುಗಳಾಗಿದ್ದವು. ಇದು ತುಂಬ ಚೆನ್ನಾಗಿ ಗೊತ್ತಿತ್ತು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದಕ್ಕೆ ಅವರು ನಾವು ಯಾವತ್ತೂ ಕೂಡ ಚರಿತ್ರೆಯನ್ನು ಅಂದ್ರೆ ಇತಿಹಾಸನ ಓದಿ ಚರಿತ್ರೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಗಟ್ಟಿ ಧ್ವನಿಯನ್ನು, ಒಂದು ಸಂದೇಶವನ್ನು ಬಾಬಾ ಸಾಹೇಬರು ಕೊಟ್ಟಿದ್ರು. ಅದಕ್ಕಾಗಿ ನಾನು ಆಗಾಗ ನಿಮ್ಮೆಲ್ಲರಿಗೂ ಕೂಡ ಚರಿತ್ರೆಯಲ್ಲಿ ಹುದುಗಿರ್ತಕ್ಕಂಥ ಸತ್ಯಗಳು ಮತ್ತು ಬಾಬಾ ಸಾಹೇಬ್ ಮತ್ತು ಬೌದ್ಧ ಧರ್ಮ, ಈ ದೇಶದ ಮೂಲ ಭಾರತೀಯರ ಬಗ್ಗೆ ಇರ್ತಕ್ಕಂಥ ಏನು ತಪ್ಪು ಸಂದೇಶಗಳು ತಿರುಚಿ ಹೇಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ತಿರುಬೋಕಿಗಳಿಗೆ ತಕ್ಕದಾಗಿರ್ತಕ್ಕಂಥ ಉತ್ತರ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ಸೊ ಇವತ್ತು ಕೂಡ ಅಂಥದ್ದೇ ಒಂದು ವಿಷಯ ನಿಮ್ಮೆದುರು ಸಾದರಪಡಿಸ್ತಾ ಇದ್ದೀನಿ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಪ್ರೌಢಶಾಲೆ ಆಗಿರ್ಬೋದು, ಪದವಿ ಪೂರ್ವ ಕಾಲೇಜ್ ಆಗಿರ್ಬೋದು, ಪದವಿ ಆಗಿರ್ಬೋದು, ಅಥವಾ ವಿಶ್ವವಿದ್ಯಾಲಯದಲ್ಲಿ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪ್ರಾಧ್ಯಾಪಕರು, ಸೋಕಾಲ್ಡ್ ಇಂಟೆಲೆಕ್ಚುಯಲ್ಸ್ ಜನರು ಕೂಡ ಶಂಕರಾಚಾರ್ಯನು ಹೊಸ ಧರ್ಮಗಳ ಉದಯಗಳ ಕಾಲದಲ್ಲಿ ಈ ರೀತಿ ಒಂದು ತನ್ನ ಅದ್ವೈತ ಸಿದ್ಧಾಂತವನ್ನು ಸ್ಥಾಪಿಸಿ ಪ್ರಚುರಪಡಿಸೋನು, ಅದರಿಂದ ಈ ದೇಶದಲ್ಲಿ ಒಂದು ತಾತ್ವಿಕ ನಿಲುವು ಸ್ಥಾಪಿತಗೊಳ್ಳಲು ಕಾರಣ ಆಯಿತು, ಏನೇನೋ ಕಥೆ ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಶಂಕರಾಚಾರ್ಯನ ವಿಕೃತ ಮನೋಧೋರಣೆಯನ್ನು ವಿದ್ಯಾರ್ಥಿಗಳಿಗೆ ಸಾದರಪಡಿಸದೇ ಅದನ್ನು ಮರೆಮಾಚುವ ಮೂಲಕ ಎಷ್ಟೋ ಜನ ಪ್ರಾಧ್ಯಾಪಕರು ಕೂಡ ವಿದ್ಯಾರ್ಥಿಗಳಿಗೆ ದ್ರೋಹ ಮಾಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಅಂದರೆ 1985ರ ಕಾಲಘಟ್ಟದ ನಂತರ ಯಾವಾಗ ಈ ದೇಶದಲ್ಲಿ ಒಂದು ಬಾಬಾ ಸಾಹೇಬರ ವಿಚಾರಧಾರೆಯಿಂದ ಪ್ರೇರಣೆಗೊಂಡಿರ್ತಕ್ಕಂಥ ಚಳವಳಿಗಳು ಈ ದೇಶದಲ್ಲಿ ಹಂತ ಹಂತವಾಗಿ ಆರಂಭವಾದವು. ಅಂದರೆ ಈ ದೇಶದಲ್ಲಿ ಚಳವಳಿ ಬಾಬಾ ಸಾಹೇಬರ ಪೂರ್ವದಲ್ಲಿ ಇದ್ದಿದ್ದಿಲ್ಲ ಎನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ. ಆದರೆ ಬಾಬಾ ಸಾಹೇಬರ ಪೂರ್ವದಲ್ಲೂ ಕೂಡ ಈ ದೇಶದಲ್ಲಿ ಚಳವಳಿಗಳಿದ್ದವು. ಉದಾಹರಣೆ 1903-4ರಲ್ಲಿ ಕೇರಳವನ್ನು ತೆಗೆದುಕೊಂಡಾಗ ಅಲ್ಲಿ ನಮಗೆ ಅಯ್ಯನ್ ಕಾಳಿ ಚಳವಳಿ ನೋಡ್ತೀವಿ.
1920 ಕಾಲಘಟ್ಟ ತೆಗೆದುಕೊಂಡಾಗ ತಮಿಳುನಾಡಿನಲ್ಲಿ ನೋಡಿದರೆ ಅಯೋಧ್ಯದಾಸರ ಚಳವಳಿನ ಕಾಣ್ತೀವಿ. 1927 ಸಮಾಜದಲ್ಲಿ ಅಥವಾ ಸಮಕಾಲಿನಲ್ಲಿ ಬಾಬಾ ಸಾಹೇಬರ ಸಮಕಾಲಿನಲ್ಲೂ ಕೂಡ ಆಂಧ್ರದಲ್ಲಿ BS ವೆಂಕಟರಾವ್ ಆಗಿರ್ಬೋದು, B ಶ್ಯಾಮಸುಂದರ್ ಸಾಹೇಬರಾಗಿರ್ಬೋದು, ಇವರು ಆಮೇಲೆ ಭಾಗ್ಯರೆಡ್ಡಿ ಆಗಿರ್ಬೋದು, ದಲಿತ ಚಳವಳಿ ಮಾಡಿರ್ತಕ್ಕಂಥ ಕಾಣ್ತೀವಿ. ಮಹಾರಾಷ್ಟ್ರವನ್ನು ಅನುಲಕ್ಷಿಸಿ ನೋಡಿದಾಗ, ಅದು ಮುಂಬೈ ಕರ್ನಾಟಕವನ್ನು ಅನುಲಕ್ಷಿಸಿ ನೋಡಿದಾಗ ದೇವರಾಯ ಇಂಗ್ಳೆಯವರು, ದತ್ತಾ ಕಟ್ಟಿಯವರು, ಇವರೆಲ್ಲರೂ ಕೂಡ ಬಾಬಾ ಸಾಹೇಬರ ಪೂರ್ವದಲ್ಲೂ ಕೂಡ ದಲಿತರ ಸಲುವಾಗಿ, ದಲಿತರಲ್ಲಿರ್ತಕ್ಕಂಥ ಮೌಢ್ಯ, ಅಂಧಶ್ರದ್ಧೆ, ಕಂದಾಚಾರದ ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥ ನಾವು ನೋಡಿದ್ವಿ. ಇವತ್ತು 1985 ನಂತರ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಕಲುಷಿತಗೊಳಿಸ್ತಕ್ಕಂಥ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ. ಅಂದರೆ ಯಾವ ರೀತಿ, ನಾನು ವೈದಿಕ ಧಾರ್ಮಿಕ ಗ್ರಂಥಗಳನ್ನು ಅನುಲಕ್ಷಿಸಿ ಮಾತಾಡೋಣ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳು, ಇವು ಮೂಲತಃ ವೇದಗಳು ಮೂಲ ಹಾಗೆ ಇವೇನಾ? ಯಾಜ್ಞವಲ್ಕ ಸ್ಮೃತಿ, ಬೃಹಸ್ಪತಿ ಸ್ಮೃತಿ, ಮನುಸ್ಮೃತಿ, ಇವೆಲ್ಲ ಸ್ಮೃತಿಗಳು ಮೂಲ ಹಾಗೆ ಇವೇನಾ? ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಮೂಲ ರೂಪದಲ್ಲಿ ಇವೆಯಾ? ಇಲ್ಲ. ಸಾಕಷ್ಟು ಬದಲಾವಣೆಗಳು ಮಾಡಿ, ಸಾಕಷ್ಟು ತಿರುಚೋದ್ರ ಮೂಲಕ ಆ ಮನುವಾದಿ ಮಸ್ತಿಷ್ಕದ ಪುರೋಹಿತಶಾಹಿ ಪರಂಪರೆಯ ಸ್ಥಾಪಿತ ಮನಸ್ಥಿತಿ ಜನಾಂಗ ಏನು ಮಾಡ್ತಾಯಿದ್ರು ಅಂದರೆ, ಕಾಲಕ್ಕೆ ತಕ್ಕಂತೆ ಈ ದೇಶದ ಮೂಲ ಭಾರತೀಯರನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕಾದ್ರೆ ಯಾವ ರೀತಿಯ ತಿದ್ದುಪಡಿಗಳು ಮಾಡಬೇಕು, ಅವನ್ನೆಲ್ಲ ತಿದ್ದುಪಡಿ ಮಾಡಿಬಿಟ್ಟು ಸಮಾಜದಲ್ಲಿ ಅಧ್ಯಯನ ಮಾಡಲು, ಓದಲು, ಬರೆಯಲು ಬಿಡ್ತಾಯಿದ್ರು. ಅವುಗಳನ್ನೇ, ಅಂಥ ಸಾಹಿತ್ಯಗಳನ್ನೇ ಇವತ್ತಿನ ದಿವಸ ವಿಶ್ವವಿದ್ಯಾಲಯದಲ್ಲಿ ಅಥವಾ ಪಠ್ಯದಲ್ಲಿ ನಾವು ಬೋಧನೆ ಮಾಡ್ತಕ್ಕಂಥದ್ದು. ಇದು ತುಂಬ ಖೇದದ ಸಂಗತಿ. ವಾಸ್ತವಿಕ ಚರಿತ್ರೆಯನ್ನು ಈ ದೇಶದ ಬೋಧನಾ ಸಂಸ್ಥೆಗಳೇನಿವೆ ಅಲ್ಲ, ಅವು ಯಾವ ಬೋಧನೆ ಮಾಡ್ತಾಯಿವೆ? ಅರ್ಧಕ್ಕಿಂತಲೂ ಹೆಚ್ಚಿನ ತಪ್ಪು ಚರಿತ್ರೆಯನ್ನು ಬೋಧನೆ ಮಾಡ್ತಾಯಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ದೇಶದ ಮೂಲ ಧಮ್ಮವಾಗಿರ್ತಕ್ಕಂಥ ಬೌದ್ಧ ಧಮ್ಮದ ತಿರುಳಾಗಿರ್ತಕ್ಕಂಥ 4 ಆರ್ಯ ಸತ್ಯಗಳು, ತಿಸರಣ ಪಂಚಶೀಲಗಳು, ಅಷ್ಟಾಂಗ ಮಾರ್ಗಗಳು, 26 ವಗ್ಗಗಳು, 54 ಮಹಾಮಂಗಳ ಸೂಕ್ತಗಳು, ಇವನ್ನಷ್ಟೇ ಅಲ್ಲದೇ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 22 ಸಂಪುಟಗಳು ಸಹಿತ ಇವತ್ತಿನ ದಿವಸ ಕಲುಷಿತಗೊಳಿಸ್ತಾ ಇದ್ದಾರೆ. ಅದು ಕೇವಲ ಒಂದು ಭಾಷೆಯಲ್ಲ, ಕನ್ನಡದಲ್ಲಿ ಮಾತ್ರ ಅದು ಕಲುಷಿತಗೊಂಡಿವೆ ಅಂತಕ್ಕಂಥದ್ದು ತಪ್ಪಾಗುತ್ತದೆ. ಕನ್ನಡ ಅಷ್ಟೇ ಅಲ್ಲ, ಎಲ್ಲ ಭಾಷೆಗಳಲ್ಲಿ ಬಾಬಾ ಸಾಹೇಬರ ಭಾಷಣ ಮತ್ತು ಬರಹಗಳ ಸಂಪುಟಗಳು ಎಲ್ಲವೂ ಕೂಡ ತಿರ್ಚಿದ್ದಾರೆ. ಹಾಗಾದರೆ ಈ ದೇಶದ ಜನ ಯಾಕೆ ಸುಮ್ಮನೆ ಇದ್ದಾರೆ ಅಂದರೆ, ಈ ದೇಶದಲ್ಲಿರ್ತಕ್ಕಂಥ ದಲಿತ ಜನಾಂಗ ಅವರು ಹೋರಾಟ ಮಾಡ್ತಕ್ಕಂಥದ್ದು ಕೇವಲ 3 ಸಲುವಾಗಿ. ಒಂದು, ಸರ್ಕಾರದ ಸೌಲಭ್ಯಗಳ ಸಲುವಾಗಿ, 2ನೇದು ಪರಿಹಾರದ ಸಲುವಾಗಿ, 3ನೇದು ಬಡ್ತಿ ಮೀಸಲಾತಿ ಸಲುವಾಗಿ ಮಾತ್ರ ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ಯಾವ ಯುಗ ಪ್ರವರ್ತಕ ನಮಗೆ ಧಮ್ಮದ ದಾರಿಯನ್ನು ತೋರಿದ್ರು, ಯಾವ ಯುಗ ಪ್ರವರ್ತಕರ ಜೀವನ ಸಂಘರ್ಷ ನಮಗೆ ಮಾರ್ಗದರ್ಶನ ಆಗಬೇಕಾಗಿತ್ತು, ಆ ಯುಗ ಪ್ರವರ್ತಕನ ಜೀವನ ಸಂಘರ್ಷದ ದಾಸ್ತಾನುಗಳು, ದಾಖಲೆಗಳೇನಿವೆ ಅವನ್ನೆಲ್ಲ ಕಲುಷಿತಗೊಳಿಸ್ತಾ ಇದ್ದಾರೆ. ಸೊ ಅಂಥ ಒಂದು ಅಂಶ, ಅಂಥ 1-2 ಅಂಶಗಳು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ನೀವೆಲ್ಲರೂ ನೋಡಿರ್ಬೋದು, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾಷಣ ಮತ್ತು ಬರಹಗಳ ಸಂಪುಟ 18ರಲ್ಲಿ ಪೇಜ್ ನಂಬರ್ 611ರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ವ್ಯಾಲ್ಯೂಮ್ ನಂಬರ್ 18. ಈ ಸಂಪುಟ 18ರಲ್ಲಿ ಪೇಜ್ ನಂಬರ್ 611ರಲ್ಲಿ ಏನು ದಾಖಲೀಕರಣ ಮಾಡಿದ್ದಾರೆ? ಈ ಪೇಜ್ ನಂಬರ್ 611ರಲ್ಲಿ ಇದನ್ನು ನೀವು ಇಂಗ್ಲೀಷಿಗೆ ತೆಗೆದುಕೊಂಡಾಗ, ಇಂಗ್ಲೀಷಿನ ವ್ಯಾಲ್ಯೂಮ್ ನಂಬರ್ 17 ಪಾರ್ಟ್ 3, ವ್ಯಾಲ್ಯೂಮ್ ನಂಬರ್ 17 ಪಾರ್ಟ್ 3, ಪೇಜ್ ನಂಬರ್ 409, ಪೇಜ್ ನಂಬರ್ 409 ಇಲ್ಲಿದೆ ನೋಡಿ, ಪೇಜ್ ನಂಬರ್ 409 ನೋಡಿ. ಕನ್ನಡ ಭಾಷೆಯ ಸಂಪುಟ 18, ಕನ್ನಡ ಭಾಷೆಯ ಸಂಪುಟ 18, ಪುಟ ಸಂಖ್ಯೆ 611. ಇಂಗ್ಲೀಷ್ ಭಾಷೆಯ ವ್ಯಾಲ್ಯೂಮ್ ನಂಬರ್ 17 ಪಾರ್ಟ್ 3, ಪೇಜ್ ನಂಬರ್ 409.
ಇದರಲ್ಲೇನಿದೆ, ಈ ಸಂಪುಟದಲ್ಲಿ ಈ ಮನುವಾದಿ ಜನಾಂಗದವರು ಸಂಪುಟಗಳು ಸಂಸ್ಕರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಬರೆದಿದ್ದಾರೆ ನೋಡಿ. ಭಾರತದಲ್ಲಿ ಅನೇಕ ಜನಗಳು ಮಾಡಿದ ಹೇಳಿಕೆ ನನ್ನ ಸಹಮತವಲ್ಲ. ಅಂದರೆ ಬಾಬಾ ಸಾಹೇಬರ ಬಾಯಿಂದ ಶಂಕರಾಚಾರ್ಯನ ಬಗ್ಗೆ ಎಷ್ಟು ಸದ್ವಿಚಾರ ಅಂದರೆ ಒಳ್ಳೆಯ ಅಂಶ ಹೇಳಿದ್ದಾರೆ ನೀವು ನೋಡಿ. ಭಾರತದಲ್ಲಿ ಅನೇಕ ಜನಗಳು ಮಾಡಿದ ಹೇಳಿಕೆಗೆ ನನ್ನ ಸಹಮತವಿಲ್ಲ. ಬಾಬಾ ಸಾಹೇಬರು ಹೇಳ್ತಾರೆ ಏನಂದರೆ, ಶಂಕರಾಚಾರ್ಯರ ಪ್ರಚಾರ ಕಾರ್ಯದಿಂದಾಗಿ ಬೌದ್ಧ ಧರ್ಮ ನಾಶವಾಯಿತು ಎಂದು ಅವರು ಹೇಳುತ್ತಾರೆ. ಇದು ವಾಸ್ತವಕ್ಕೆ ದೂರ. ಇವರ ಮರಣಾನಂತರವೂ ಅನೇಕ ಶತಮಾನಗಳವರೆಗೆ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿತ್ತು. ನನ್ನ ಅಭಿಪ್ರಾಯದಲ್ಲಿ ನೋಡ್ರಿ, ಬಾಬಾ ಸಾಹೇಬರು ಹೇಳ್ತಾರೆ, ನನ್ನ ಅಭಿಪ್ರಾಯದಲ್ಲಿ ಶಂಕರಾಚಾರ್ಯರು ಸ್ವತಃ ಬೌದ್ಧರಾಗಿದ್ದರು. ಮತ್ತೆ ಹೇಳ್ತಾರೆ, ಅವರ ಗುರು ಬೌದ್ಧರಾಗಿದ್ದರು. ಹೌದು, ಭಾರತದಲ್ಲಿ ಬೌದ್ಧ ಮತ ಕ್ಷೀಣಿಸಿದ್ದಕ್ಕೆ ಕಾರಣ ವೈಷ್ಣವ ಮತ್ತು ಶೈವ ಧರ್ಮದ ಬೆಳವಣಿಗೆಗೆ. ಅಂದರೆ ಈ ಸಂಪುಟದಲ್ಲಿ ಏನು ಹೇಳ್ತಾರೆ ಅಂದರೆ, ಇಂಗ್ಲೀಷಿನ ಸಂಪುಟ 17 ಭಾಗ 3ರಲ್ಲಿ, ಕನ್ನಡ ಸಂಪುಟದ ಸಂಖ್ಯೆ 18 ಪೇಜ್ ನಂಬರ್ 611ರಲ್ಲಿ ಬಾಬಾ ಸಾಹೇಬರ ಬಾಯಿಂದ ಶಂಕರಾಚಾರ್ಯ ಒಬ್ಬ ಒಳ್ಳೆಯ ಬೌದ್ಧ ಉಪಾಸಕರಾಗಿದ್ದರು, ಅವರ ಗುರುಗಳು ಕೂಡ ಒಬ್ಬ ಬೌದ್ಧ ಭಿಕ್ಷು ಆಗಿದ್ದರು ಅಂತಕ್ಕಂಥ ಸುಳ್ಳು ಸೃಷ್ಟಿಯನ್ನು ಈ ಸಂಪುಟಗಳಲ್ಲಿ ದಾಖಲೆ ಮಾಡಿರ್ತಕ್ಕಂಥ ನೋಡ್ತೀವಿ. ಇದು ಪೂರ್ಣ ಪ್ರಮಾಣದಲ್ಲಿ ಸುಳ್ಳು. ಯಾಕೆ ಪೂರ್ಣ ಪ್ರಮಾಣದಲ್ಲಿ ಸುಳ್ಳು? ಎಷ್ಟು ಜನ ಫ್ರೆಂಡ್ಸ್ ಕೇಳ್ತಾರೆ, ಎಲ್ರಿ ಸರ್ ಅದು ಬಾಬಾ ಸಾಹೇಬರು ಭಾಷಣ ಮತ್ತು ಬರಹಗಳಿವೆ, ಸರ್ಕಾರ ಮುದ್ರಣ ಮಾಡಿವೆ, ಅವು ಹೆಂಗೆ ಸುಳ್ಳು ಇರ್ತಾವ? ಸ್ನೇಹಿತರೆ, ಸರ್ಕಾರವೇ ಇವತ್ತಿನ ದಿವಸ ಬೌದ್ಧ ಧಮ್ಮ, ದಲಿತ ಚರಿತ್ರೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ವಿಚಾರಧಾರೆ, ಬೌದ್ಧ ಧಮ್ಮದ ಸಾರಗಳನ್ನೆಲ್ಲರೂ ಕೂಡ ಆಳುವ ವರ್ಗದಲ್ಲಿ, ಆಳುವ ಸ್ಥಾನದಲ್ಲಿ ಇರ್ತಕ್ಕಂಥ ಜನಾಂಗವೇ ಅದನ್ನು ತಿರುಚೋದ್ರ ಮೂಲಕ ಚರಿತ್ರೆಯನ್ನು ನಾಶ ಮಾಡ್ತಾ ಇದ್ದಾರೆ. ಅದಕ್ಕೆ ದಾಖಲೆಯನ್ನು ನಿಮಗೆ ಸುರೇಂದ್ರ ಅಜ್ಞಾತ್ ಅವರು ಬರೆದಿರ್ತಕ್ಕಂಥ ಬೌದ್ಧ ಧಮ್ಮ ಔರ್ ಶಂಕರ್, ಬೌದ್ಧ ಧಮ್ಮ ಔರ್ ಶಂಕರ್ ಅಂತಕ್ಕಂಥ ಈ ಮಹಾಪ್ರಬಂಧ ಗ್ರಂಥ, ಒಂದು ದೊಡ್ಡ ಪುಸ್ತಕ. ಇದು ಸುಮಾರು 715 ಪುಟದ ಈ ಪುಸ್ತಕದಲ್ಲಿ ಸುರೇಂದ್ರ ಅಜ್ಞಾತ್ ಅವರು ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಬೌದ್ಧ ಧಮ್ಮ ಮತ್ತು ಶಂಕರಾಚಾರ್ಯ ವಿಚಾರಗಳ ಬಗ್ಗೆ ಇದನ್ನು ವಿಶ್ಲೇಷಣೆ ಮಾಡಿದ್ದಾರೆ, ವಿವರಣೆ ನೀಡಿದ್ದಾರೆ. ನಾನೇನು ಹೇಳಿಕೊಟ್ಟಿದ್ದೀನಿ ಅಂದರೆ, ಸ್ವತಃ ಶಂಕರಾಚಾರ್ಯರೇ ಬರೆದಿರ್ತಕ್ಕಂಥ ಧಾರ್ಮಿಕ ಗ್ರಂಥವಾಗಿರ್ತಕ್ಕಂಥ ಈ ಶಂಕರ ದಿಗ್ವಿಜಯದಲ್ಲಿ ಬೌದ್ಧ ಧಮ್ಮದ ಬಗ್ಗೆ ಎಷ್ಟು ಕೇವಲವಾಗಿ, ಕೀಳಾಗಿ, ಕ್ರೂರವಾಗಿ ದಾಖಲೀಕರಣ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ಈ ರೀತಿ ಕ್ರೂರವಾಗಿ, ಕೇವಲವಾಗಿ ದಾಖಲೀಕರಣ ಮಾಡಿರ್ತಕ್ಕಂಥ ಒಬ್ಬ ಪ್ರತಿಗಾಮಿ ಶಂಕರಾಚಾರ್ಯ ಅದೇಗ ಬೌದ್ಧ ಉಪಾಸಕನಾಗುತ್ತಾನೆ? ಸೊ ಇಂಥ ಕ್ರೂರತನ ಮನಸ್ಥಿತಿಯ ಶಂಕರಾಚಾರ್ಯನ ಗುರುಗಳು ಅದು ಹೇಗೆ ಬೌದ್ಧ ಭಿಕ್ಕುಗಳಾಗಿರ್ತಾರೆ? ಇದರ ಅರ್ಥ ಸ್ನೇಹಿತರೆ, ಈ ಸಂಪುಟಗಳಲ್ಲೂ ಕೂಡ, ಎಲ್ಲ ಸಂಪುಟಗಳಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನು ತುರುಕಿದ್ದಾರೆ. ಈ ಪರ್ಪೇಸ್ನಲ್ಲಿ ಬಾಬಾ ಸಾಹೇಬರ ಬಗ್ಗೆ ನೀವು ನೋಡ್ರಿ, ಈ ಪರ್ಪೇಸಲ್ಲಿ ಬಾಬಾ ಸಾಹೇಬರ ಬಗ್ಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಸಂಪುಟಗಳು ಬರೀತಾರೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಯಾರಿಗೆ ಹೋಲಿಸಿ ಬರೀತಾರೆ ಅಂದರೆ, ಬಾಲಗಂಗಾಧರ ತಿಲಕ್ ಮತ್ತು VD ಸಾವರ್ಕರ್ರಂತೆ ಬಾಬಾ ಸಾಹೇಬರು ಕೂಡ ಒಬ್ಬ ದೇಶಭಕ್ತರಾಗಿದ್ದರು. ನೋಡಿ, ಬಾಬಾ ಸಾಹೇಬರ ಕೊಡುಗೆ ಏನು, VD ಸಾವರ್ಕರ್ ಕೊಡುಗೆ ಏನು ದೇಶಕ್ಕೆ, ಈ ದೇಶದ ಜನರಿಗೆ? ಬಾಲಗಂಗಾಧರ ತಿಲಕ್ ಕೊಡುಗೆ ಏನು ಈ ದೇಶಕ್ಕೆ ಮತ್ತು ಈ ದೇಶದ ಜನರಿಗೆ? ಆದಾಗ್ಯೂ ಕೂಡ ಅವರು ಬಾಬಾ ಸಾಹೇಬರು ಕೆಳಗಿಟ್ಟು ಬಾಲಗಂಗಾಧರ ತಿಲಕ್ ಮತ್ತು VD ಸಾವರ್ಕರ್ ಮೇಲಿಟ್ಟು, ಬಾಲಗಂಗಾಧರ ತಿಲಕ್ ಮತ್ತು VD ಸಾವರ್ಕರ್ ಹಾಗೆ ಬಾಬಾ ಸಾಹೇಬರು ಒಬ್ಬ ದೇಶಭಕ್ತರಾಗಿದ್ದರು ಅಂತಕ್ಕಂಥದ್ದನ್ನು ಲಿಂಕ್ ಕಲ್ಪಿಸೋದ್ರ ಜೊತೆಗೆ ಬಾಬಾ ಸಾಹೇಬರನ್ನು ಡಿಗ್ರೇಡ್ ಮಾಡ್ತಕ್ಕಂಥ ಕುಕೃತ್ಯ ಆ ಸಂಪುಟಗಳಲ್ಲಿ ನಡೆದಿರ್ತಕ್ಕಂಥದ್ದು. ಹಾಗೆ ತಪ್ಪು ಸಂದೇಶಗಳು, ತಪ್ಪು ವಿಷಯಗಳನ್ನು ಅದರಲ್ಲಿ ದಾಖಲೀಕರಣ ಮಾಡಿದ್ದಾರೆ. ಏನೇನು ತಪ್ಪಿವೆ ಸ್ನೇಹಿತರೆ? ವಾಸ್ತವವಾಗಿ ಈ ದೇಶದಲ್ಲಿ ಬೌದ್ಧ ಧಮ್ಮ
ಮತ್ತು ಅದರ ಆಚಾರ ವಿಚಾರ ಸಂಸ್ಕೃತಿ ಸಾಹಿತ್ಯ ನಾಶ ಆಗಬೇಕಾದ್ರೆ ಮೂಲತಃವಾಗಿ ಆರ್ಯರು ವೈದಿಕರು ಅಥವಾ ಇವತ್ತು ನಾವೇನು ಬ್ರಾಹ್ಮಣವಾದಿಗಳಂತ ಕರಿತಾ ಇದ್ವಿ ಆ ಪುರೋಹಿತಶಾಹಿಗಳೇ ಆ ಬೌದ್ಧ ಧರ್ಮವನ್ನು ನಾಶ ಮಾಡಿರ್ತಕ್ಕಂಥದ್ದು. ಧಾರ್ಮಿಕ ಬೌದ್ಧ ಧರ್ಮ ಏನು ತ್ರಿಪಿಟಕಗಳನ್ನು ಕಲುಷಿತಗೊಳಿಸಿರ್ತಕ್ಕಂಥವ್ರು ಮತ್ತು ಅದರಲ್ಲಿ ತಮ್ಮದು ಇಷ್ಟು ಸೇರಿಸಿರ್ತಕ್ಕಂಥದ್ದು. ಹಾಗೆ ಅದಕ್ಕಾಗಿ ಇವತ್ತಿನ ದಿವಸ ನಾನು ನಿಮ್ಮೆಲ್ಲರಿಗೆ ಒಂದು ಗಮನಕ್ಕೆ ತರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಶಂಕರಾಚಾರ್ಯನು ಆತ ಎಷ್ಟು ಕ್ರೂರಿ ಇದ್ದನು. ಬರೀ ಒಬ್ಬ ಶಂಕರ ಕ್ರಿಸ್ತಪೂರ್ವ 788ರಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಶಂಕರಾಚಾರ್ಯನ ಬಗ್ಗೆ ಅಲ್ಲ, ಈ ಲೈವ್ ನೋಡ್ತಕ್ಕಂಥ ಪ್ರಜ್ಞಾವಂತ ಜನರಿಗೆ ಹೇಳ್ತಾ ಇದ್ದೀನಿ. 1927 ಡಿಸೆಂಬರ್ 25ನೇ ತಾರೀಕು ದಿವಸ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ನಾಸಿಕ್ ಜಿಲ್ಲೆಯ ಮಹಾಡದಲ್ಲಿ ಮನುಸ್ಮೃತಿ ದಾನ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಕುರ್ತಕೋಟಿ ಶಂಕರಾಚಾರ್ಯ ಅಂತಕ್ಕಂಥ ಶಂಕರಾಚಾರ್ಯ ಮಠದ ಒಬ್ಬ ಮಠಾಧೀಶ ತುಂಬ ಅಪಪ್ರಚಾರ ಮಾಡ್ತಿರ್ತಾನೆ ಬಾಬಾ ಸಾಹೇಬ್ರ ಬಗ್ಗೆ. ಹಾಗೆ 1927 ಮಾರ್ಚ್ 1920 ನಡೆದಿರ್ತಕ್ಕಂಥ ಚೌದಾರಕೆರೆಯ ಚಳವಳಿಲೂ ಕೂಡ ಬಾಬಾ ಸಾಹೇಬ್ರ ಬಗ್ಗೆ ತುಂಬ ಕೇವಲವಾಗಿ ಅಪಪ್ರಚಾರ ಮಾತುಗಳನ್ನ ಆಡ್ತಕ್ಕಂಥ ಕೆಲಸ ಆ ಕುರ್ತಕೋಟಿ ಶಂಕರಾಚಾರ್ಯ ಮಾಡ್ತಿರ್ತಾರೆ. ಶಂಕರ ಮಠದ ಎಲ್ಲ ಮಠಾಧೀಶರು ಕೂಡ ಮಾಡ್ತಾಯಿದ್ದಾರೆ. ಆದರೆ ಇವತ್ತು ಅದೇ ಮನುವಾದಿಗಳು ಅದೇ ಶಂಕರಾಚಾರ್ಯರ ಮಠಗಳ ಪುರೋಹಿತರಿಗೂ ಮತ್ತು ಬಾಬಾ ಸಾಹೇಬ್ರ ವಿಚಾರಧಾರಿಗೂ ಒಂದು ಸಿಂಕ್ ಮಾಡೋ ಸಲುವಾಗಿ ತುಂಬ ಹರಸಾಹಸ ಪಡ್ತಾ ಇದ್ದಾರೆ. ಸೊ ಇಂಥ ಮನುವಾದಿ ಮಸ್ತಿಷ್ಕದ ಅಂದರೆ ಶತಶತಮಾನಗಳಿಂದ ಬೌದ್ಧ ಧರ್ಮದ ವಿರೋಧಿಗಳಾಗಿರ್ತಕ್ಕಂಥ ಮತ್ತು ಬಾಬಾ ಸಾಹೇಬ್ರ ವಿಚಾರಧಾರೆಗಳ ವಿರೋಧಿಯಾಗಿರ್ತಕ್ಕಂಥ ಮಾನವ ಧರ್ಮದ ವಿರೋಧಿಗಳಾಗಿರ್ತಕ್ಕಂಥ ಜೊತೆಗೆ ಈ ದೇಶದ ಮೂಲ ಭಾರತೀಯ ಜನಾಂಗದ ಚರಿತ್ರೆ ವಿರೋಧಿಗಳಾಗಿರ್ತಕ್ಕಂಥ ಇತ್ತೀಚಿನ ದಿನಗಳನ್ನು ಅನುಲಕ್ಷಿಸಿ ಹೇಳಬೇಕಾದರೆ ಬಹುಸಂಸ್ಕೃತಿಯ ಭಾರತದ ವಿರೋಧಿಗಳಾಗಿರ್ತಕ್ಕಂಥ ಮೂಲಭೂತವಾದಿ ಜನಾಂಗದ ಕುರಿತು ಒಂದಿಷ್ಟು ಮಾತಾಡೋ ಸಲುವಾಗಿ ನಾನು ಲೈವ್ ಬಂದಿರತಕ್ಕಂಥದ್ದು. ಸ್ನೇಹಿತರೆ, ಬಹುಸಂಸ್ಕೃತಿಯ ಭಾರತವನ್ನು ಏಕ ಸಂಸ್ಕೃತಿಯ ರಾಷ್ಟ್ರ ಮಾಡಬೇಕು ಅಂತಕ್ಕಂಥ ಕನಸು ಕಂಡಿರ್ತಕ್ಕಂಥವ್ರು VD ಸಾವರ್ಕರ್ ಅಂದರೆ ಮೊಹಮ್ಮದ್ ಅಲಿ ಜಿನ್ನಾ ಅವರು. ಮೊಹಮ್ಮದ್ ಅಲಿ ಜಿನ್ನಾ ಅವರ ಕನಸು ಏನಾಗಿತ್ತಂದರೆ ನಾವು ಪ್ರತ್ಯೇಕವಾಗಿರ್ತಕ್ಕಂಥ ಇಸ್ಲಾಂ ರಾಷ್ಟ್ರ ಮಾಡಬೇಕಂತಿತ್ತು. VD ಸಾವರ್ಕರ್ ಕನಸು ಏನಾಗಿತ್ತಂದರೆ ಭಾರತವು ಹಿಂದೂ ರಾಷ್ಟ್ರ ಮಾಡಬೇಕು ಅಂತಕ್ಕಂಥದ್ದು. ಅಂದರೆ ಹಿಂದೂ ರಾಷ್ಟ್ರ ಅಂದರೆ ಮತ್ತೆ ಅದಕ್ಕೆ ತುಂಬ ವಿಶಾಲವಾಗಿರ್ತಕ್ಕಂಥ ಅರ್ಥ ಇದೆ. ಹಿಂದೂ ರಾಷ್ಟ್ರ ಅಂದರೆ ಚಾತುರ್ಣ ಪದ್ಧತಿಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ರಾಷ್ಟ್ರ ಅಂತ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರನ್ನು ಈ ಶೂದ್ರ ಸಮುದಾಯದವರು ಸೇವೆ ಮಾಡಬೇಕು ಅಂತಕ್ಕಂಥ ದೃಢ ಸಂಕಲ್ಪ ಮಾಡಿ ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು ಅಂದಿರ್ತಕ್ಕಂಥ ಕನಸು ಕಂಡಿರ್ತಕ್ಕಂಥವ್ರು VD ಸಾವರ್ಕರ್. VD ಸಾವರ್ಕರ್ ಅವರನ್ನು ಅನುಸರಿಸ್ತಕ್ಕಂಥವ್ರು ಅಥವಾ ಅವ್ರ ಸಿದ್ಧಾಂತಗಳನ್ನ ಅನುಸರಿಸ್ತಕ್ಕಂಥವ್ರು ಗಾಂಧೀಜಿಯವರು. ಗಾಂಧೀಜಿ ಯಾಕೆ ಅನ್ನಿಸ್ತಾ ಇದ್ದರು? ರಾಷ್ಟ್ರಪಿತ ಅಂತ ಕರಿತೀರಿ, ಸ್ವತಂತ್ರ ಹೋರಾಟಗಾರ ಅಂತ ಕರಿತೀರಿ. ಆದರೆ ಗಾಂಧೀಜಿ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರನಲ್ಲ, ಅಧಿಕಾರ ಹಸ್ತಾಂತರದ ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಮುಂಚೂಣಿಯ ಕಾಂಗ್ರೆಸ್ ನಾಯಕ. ಗಾಂಧೀಜಿಯ ಕನಸು ಏನಾಗಿತ್ತು? ಗಾಂಧೀಜಿಯವರು ಕೂಡ ಜಾತೀಯತೆ ಬೇಡ, ಅದು ಅಂದರೆ ಹಗ್ಗನೂ ಹರಿಬಾರ್ದು ಕೋಲ್ನು ಮುರಿಬಾರ್ದು ಅಂತಕ್ಕಂಥ ಸಿದ್ಧಾಂತ ಇರತಕ್ಕಂಥ ವ್ಯಕ್ತಿ ಗಾಂಧೀಜಿ ಆಗಿರೋ. ಅದರ ಸಲಕ್ಕೆ ಸರೋಜಿನಿ ನಾಯ್ಡು ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ಗಾಂಧಿ ಈಸ್ ದ ಮಿಕ್ಕಿ ಮೌಸ್ ಅಂತ ಹೇಳ್ತಾರೆ ಅವರು. ಅವ್ರದ್ದೇನು ಕನಸಾಗಿತ್ತಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಮೂರು ಮೇಲ್ವರ್ಗದ ಜನಾಂಗದ ಸೇವೆ ಮಾಡ್ತಕ್ಕಂಥದ್ದೇ ಪರಮ ಪಾವನ ಕೆಲಸ ಶೂದ್ರದು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಗಾಂಧೀಜಿ ಆಗಿದ್ದು. ಗಾಂಧೀಜಿ, ಬಾಲ್ ಗಂಗಾಧರ್ ತಿಲಕ್, VD ಸಾವರ್ಕರ್ ಇವರಂತೆ ಇವತ್ತಿನ ದಿವಸ ವಿಶ್ವ ಹಿಂದೂ ಪರಿಷತ್ತಿನ ಹೆಸರ ಮೇಲೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಿನ ಮೇಲೆ, ಬಜರಂಗ ದಳದ ಹೆಸರಿನ ಮೇಲೆ, ಶ್ರೀರಾಮ ಸೇನೆಯ ಹೆಸರಿನ ಮೇಲೆ ಈ ರೀತಿ ಹಿಂದೂ ಪರ ಸಂಘಟನೆಗಳು ಏನವೇ ಇಲ್ಲ ಈ ದೇಶದಲ್ಲಿ. ಆ ಸಂಘಟನೆಗಳ ಹೆಸರ ಮೇಲೆ ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಮಕ್ಕಳ ಮೇಲೆ, ಹೆಣ್ಣು ಮಕ್ಕಳ ಮೇಲೆ, ಯುವಕರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಈ ಹಿಂದೂ ಪರ ಸಂಘಟನೆ ಯುವಕರಿಗೆ ಇವರು ಯಾರೂ ಮೂಲತಃವಾಗಿ ಕ್ರೂರಿಗಳಲ್ಲ. ಇವ್ರು ಯಾರು ಮೂಲತಃ ಕ್ರೂರಿಗಳಲ್ಲ. ಮತ್ತು ಹಾಗಾದರೆ ಈ ಕ್ರೂರತನ ಯಾಕೆ ಪ್ರದರ್ಶನ ಮಾಡ್ತಾರೆ? ಇವ್ರು ಯಾರೂ ಕ್ರೂರಿಗಳಲ್ಲ. ಕ್ರೂರತನ ಯಾಕೆ ಪ್ರದರ್ಶನ ಮಾಡ್ತಾರೆ ಅಂದರೆ
ಅವರು ಓದ್ತಕ್ಕಂಥ, ಅವರಿಗೆ ಓದಿ ಹೇಳ್ತಕ್ಕಂಥ ಧಾರ್ಮಿಕ ಗ್ರಂಥ, ಆ ಧಾರ್ಮಿಕ ಗ್ರಂಥಗಳನ್ನು ಓದಿ ಹೇಳ್ತಕ್ಕಂಥ ಧಾರ್ಮಿಕ ಪ್ರವರ್ತಕರು ಅಥವಾ ಪುರೋಹಿತರು ಅಂತ ಏನು ಕರಿತೀವಿ ನೋಡಿ, ಆ ಪುರೋಹಿತರು ಮತ್ತು ಅವನು ಓದಿ ಹೇಳ್ತಕ್ಕಂಥ ಆ ಧಾರ್ಮಿಕ ಗ್ರಂಥಗಳು, ಆ ಓದಿ ಹೇಳ್ತಕ್ಕಂಥ ಪುರೋಹಿತರು ಕ್ರೂರತನವನ್ನು ಆಗಾಗ ಈ ಹಿಂದೂ ಯುವಕರ ಅಥವಾ SC ST OBC ಜನಾಂಗದ ಯುವಕರ ತಲೆಯಲ್ಲಿ ತುರುಕದ ಪ್ರಯುಕ್ತ ಇವತ್ತಿನ ದಿವಸ ಆ ಯುವಕರು, ಆ ಜನಾಂಗ ಅಥವಾ ಅಂಥ ಜನಾಂಗ ಕ್ರೂರಿಗಳಾಗ್ತಾ ಇದ್ದಾರೆ ವಿನ ಮೂಲತಃವಾಗಿ ಆ ಹಿಂದೂ ಅಂತಕ್ಕಂಥ ಅಥವಾ ಹಿಂದೂ ಅಂತಕ್ಕಂಥ ಜನ ಯಾರು ಕೂಡ ಕ್ರೂರಿಗಳಲ್ಲ. ನೀವು ಅನ್ಬೋದಲ್ರಿ, ಯಾವುದಾದ್ರೂ ಧಾರ್ಮಿಕ ಗ್ರಂಥಗಳು ಎಂದಾದರೂ ಕೂಡ ಕ್ರೂರತನ ಪ್ರದರ್ಶನ ಮಾಡ್ತವೆ ಅಂತ. ಎಸ್, ಉದಾಹರಣೆ ಮನುಸ್ಮೃತಿಯ ಅಧ್ಯಾಯ 11 ಶ್ಲೋಕ 66ರಲ್ಲಿ ನೋಡಿ, ಸ್ತ್ರೀ ಶೂದ್ರವಿಟ್ ಛತ್ರವದೋ ಸೋಪಾಪಾತಕಂ. ಏನು? ಸ್ತ್ರೀ ಶೂದ್ರವಿಟ್ ಛತ್ರವದೋ ನಾಸ್ತಿಕಂ ಚೋಪಾಪಾತಕಂ. ಅಂದರೆ ನೋಡ್ರಿ, ಏನಿದ್ರ ಅರ್ಥ? ಸ್ತ್ರೀಯರನ್ನು, ನಾಸ್ತಿಕರನ್ನು ಮತ್ತು ಶೂದ್ರರನ್ನು ಕೊಂದರೆ ಪಾಪ ಇಲ್ಲ ಅಂತ. ಮನುಸ್ಮೃತಿ ಅಧ್ಯಾಯ 11 ಶ್ಲೋಕ 66ರಲ್ಲಿ ಹೇಳ್ತಾರೆ, ಸ್ತ್ರೀ ಶೂದ್ರ ವಿಟ್ ಛತ್ರವದೋ ಚೋಪಾಪಾತಕಂ ಅಂತ ಹೇಳ್ತಾರೆ. ಅಂದರೆ ಸ್ತ್ರೀಯರನ್ನು, ನಾಸ್ತಿಕರನ್ನು ಮತ್ತು ಶೂದ್ರನ್ನು ಕೊಂದರೆ ಪಾಪ ಇಲ್ಲ. ಈ ರೀತಿ ಕೊಲ್ತಕ್ಕಂಥ ಅಂಶ ಹೇಳ್ತಕ್ಕಂಥ ಏನು ಮನುಸ್ಮೃತಿ ಇದೆಯೋ ಅದನ್ನು ಬೋಧನೆ ಮಾಡ್ತಕ್ಕಂಥ ಧಾರ್ಮಿಕ ಗುರುಗಳಾದರು. ಅವರು ಹೇಳೋದ್ರಿಂದ ಇವತ್ತಿನ ಯುವಕರಲ್ಲಿ ಅಥವಾ ಇವತ್ತಿನ ಹಿಂದೂ ಯುವಕರಲ್ಲಿ ಈ ರೀತಿಯ ಕ್ರೂರತನವನ್ನು ಅವರ ಮನಸ್ಸಿನಲ್ಲಿ ಮನೆ ಮಾಡ್ತಾ ಇದೆ. ಉದಾಹರಣೆ, ಹಾಗಾದರೆ ಮನುಸ್ಮೃತಿ ಒಂದೇ ಕ್ರೂರತನ ಬೋಧನೆ ಮಾಡುತ್ತಾ? ಇಲ್ಲ. ವೈದಿಕರು ಎಷ್ಟು ಧಾರ್ಮಿಕ ಗ್ರಂಥಗಳ ಸೃಷ್ಟಿ ಮಾಡಿದ್ದಾರೋ ಅವೆಲ್ಲವೂ ಕೂಡ ಮಾನವ ವಿರೋಧಿ ಧೋರಣೆಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥವು, ಮಾನವ ವಿರೋಧಿ ಜನಜೀವನವನ್ನು ಧ್ವಂಸ ಮಾಡ್ತಕ್ಕಂಥ ಸಿದ್ಧಾಂತಗಳನ್ನು ಬೋಧನೆ ಮಾಡ್ತಕ್ಕಂಥ ಅನಿಷ್ಟ ಆಚರಣೆ ಧಾರ್ಮಿಕ ಗ್ರಂಥಗಳಾಗಿ. ಉದಾಹರಣೆ, ಮನುಸ್ಮೃತಿಯಲ್ಲೂ ಅದೇ ಇದೆ, ಯಾಜ್ಞವಲ್ಕ ಸ್ಮೃತಿಯಲ್ಲೂ ಅದೇ ಇದೆ, ಬೃಹಸ್ಪತಿ ಸ್ಮೃತಿಯಲ್ಲಿದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳಲ್ಲೂ ಕೂಡ ಅದೇ ಇದೆ, 18 ಪುರಾಣಗಳಲ್ಲೂ ಕೂಡ ಅದೇ ಇದೆ, ರಾಮಾಯಣ, ಮಹಾಭಾರತ, ಭಗವದ್ಗೀತೆಯಲ್ಲೂ ಕೂಡ ಅದೇ ಇದೆ, ತುಳಸಿದಾಸನ ರಾಮಚರಿತ ಮಾನಸ ಅದರಲ್ಲೂ ಕೂಡ ಇದೇ ಇದೆ. ಇವೆಲ್ಲೂ ಕೂಡ ಹೇಳ್ತಕ್ಕಂಥ ಇಷ್ಟೇ ದೌರ್ಜನ್ಯ, ಕೊಲೆ, ಸುಲಿಗೆ, ವ್ಯಭಿಚಾರ, ಅಪಹರಣ, ಜಾತೀಯತೆ, ವರ್ಣಾಶ್ರಮ ಪದ್ಧತಿ ಇವನ್ನೇ ಬೋಧನೆ ಮಾಡ್ತಕ್ಕಂಥವು ಆ ವೈದಿಕ ಧಾರ್ಮಿಕ ಗ್ರಂಥಗಳಾದ ಪ್ರಯುಕ್ತ ಇವತ್ತು ದಿವಸ ಆ ಧಾರ್ಮಿಕ ಗ್ರಂಥಗಳ ಮೂಲಕ ದೇವರು ಅಂತಕ್ಕಂಥ ಬೆದರು ಬೊಂಬೆಯನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಈ ದೇಶದ ಮೂಲ ಭಾರತೀಯ ಯುವಕರಿಗೆ ಮತ್ತು ಯುವತಿಯರ ಮನಸ್ಸಿನ ಮಸ್ತಿಷ್ಕದಲ್ಲಿ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಂಥ ವಿಷಬೀಜ ಬಿತ್ತಕ್ಕಂಥ ಧಾರ್ಮಿಕ ಗ್ರಂಥ, ಇಂಥ ವಿಷಬೀಜ ಬಿತ್ತಕ್ಕಂಥ ಧಾರ್ಮಿಕ ಪ್ರವರ್ತಕರು, ಇಂಥ ವಿಷಬೀಜ ಬಿತ್ತಕ್ಕಂಥ ಧಾರ್ಮಿಕ ಪ್ರಚಾರಕರು ಅದು ಹೇಗೆ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ? ಸೊ ಅದಕ್ಕಾಗಿಯೇ ಶಂಕರಾಚಾರ್ಯನಂಥ ಪ್ರತಿಗಾಮಿ, ಶಂಕರಾಚಾರ್ಯನಂಥ ಕ್ರೂರಿ ಒಬ್ಬ ಸದ್ವಿಚಾರದ ಸದ್ಯೋಗಿ, ಒಬ್ಬ ಒಳ್ಳೆಯ ವಿಚಾರದ ಒಳ್ಳೆಯ ವ್ಯಕ್ತಿ ಇರಲು ಸಾಧ್ಯವಿಲ್ಲ. ಆದರೆ ಬಾಬಾ ಸಾಹೇಬರ ಬಾಯಿಂದಲೇ ಶಂಕರಾಚಾರ್ಯ ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದನು ಅಂತಕ್ಕಂಥದ್ದು ಹೇಳಿಸ್ಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪ ಮಾಡಿರ್ತಕ್ಕಂಥ ಈ ಮನುವಾದಿಗಳು ಬಾಬಾ ಸಾಹೇಬರ ಬರಹದಲ್ಲೇ ಬಾಬಾ ಸಾಹೇಬರು ಹೇಳಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಆ ಧಾರ್ಮಿಕ ಗ್ರಂಥಗಳಲ್ಲಿ ಶಂಕರಾಚಾರ್ಯನ ಬಗ್ಗೆ ಸದ್ವಿಚಾರಗಳು, ಒಳ್ಳೆತನವನ್ನು ಅದರಲ್ಲಿ ದಾಖಲೀಕರಣ ಮಾಡಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ಸ್ನೇಹಿತರೆ, ಕ್ರಿಸ್ತಶಕ 782 ಸುಮಾರದಲ್ಲಿ, ಅಂದರೆ ಕ್ರಿಸ್ತಶಕ 780 ಕಾಲಘಟ್ಟದಲ್ಲಿ ಜನಿಸಿರ್ತಕ್ಕಂಥ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಅಂದರೆ ಬ್ರಹ್ಮಸತ್ಯ ಜಗತ್ ಮಿಥ್ಯ ಅಂತ, ಬ್ರಹ್ಮಸತ್ಯ ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪಂ. ಅಂದರೆ ಬ್ರಹ್ಮವೇ ಸತ್ಯ, ಜಗತ್ತೆಲ್ಲ ಸುಳ್ಳು, ಜೀವ ಮತ್ತು ಬ್ರಹ್ಮ ಬೇರೆ ಇಲ್ಲ ಅಂತಕ್ಕಂಥ ಸಿದ್ಧಾಂತವನ್ನು ಹೇಳಿರ್ತಕ್ಕಂಥ ವ್ಯಕ್ತಿ ಶಂಕರಾಚಾರ್ಯ. ಈ ಶಂಕರಾಚಾರ್ಯರು ಬರೆದಿರ್ತಕ್ಕಂಥ, ಶಂಕರಾಚಾರ್ಯರು
ಬರೆದಿರ್ತಕ್ಕಂಥ ಶಂಕರ ದಿಗ್ವಿಜಯ ಅಂತಕ್ಕಂಥ ಒಂದು ಪುಸ್ತಕ ಇದೆ. ಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಈ ಶಂಕರ ದಿಗ್ವಿಜಯ ಅಂತಕ್ಕಂಥ ಒಂದು ಪುಸ್ತಕ ಇದೆ. ಇದನ್ನು 14ನೇ ಶತಮಾನದಲ್ಲಿ ಮಾಧವಾಚಾರ್ಯರು ಅಂತಕ್ಕಂಥವ್ರು ಇದನ್ನು ಮತ್ತೆ ಅದನ್ನು ಪುನರ್ರಚನೆ ಮಾಡಿರ್ತಕ್ಕಂಥದ್ದು. ಮಾಧವಾಚಾರ್ಯರು ಅಂತಕ್ಕಂಥವ್ರು 14ನೇ ಶತಮಾನದಲ್ಲಿ ಈ ಶಂಕರ ದಿಗ್ವಿಜಯ ಅಂತಕ್ಕಂಥ ಪುಸ್ತಕವನ್ನು ಪುನರ್ರಚನೆ ಮಾಡಿ ಅದನ್ನು ಈ ಅಕ್ಷರ ಲೋಕಕ್ಕೆ ಬಿಟ್ಟಿದ್ರು. ಈ ಪುಸ್ತಕದಲ್ಲಿ ಸ್ವತಃ ಮಧ್ವಾಚಾರ್ಯರು ಹೇಳ್ತಾರೆ. ಮಾಧವಾಚಾರ್ಯ ಏನು ಹೇಳ್ತಾರೆ? ಶಂಕರಾಚಾರ್ಯ ದಿಗ್ವಿಜಯ ಅಂತಕ್ಕಂಥದ್ದು ಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಪುಸ್ತಕ. ಆ ಪುಸ್ತಕದಲ್ಲಿ ಹೇಳ್ತಾರೆ ಮಧ್ವಾಚಾರ್ಯರು ಅಥವಾ ಮಾಧವಾಚಾರ್ಯರು ಈ ಶಂಕರ ದಿಗ್ವಿಜಯದಲ್ಲಿ ಇರ್ತಕ್ಕಂಥದ್ದು ಉಲ್ಲೇಖ ಮಾಡ್ತಾರೆ. ಏನಂತ? ಬೌದ್ಧರನ್ನು ನೋಡಿ, ವಾಸ್ತವಿಕವಾಗಿ ಈ ದೇಶದಲ್ಲಿರ್ತಕ್ಕಂಥ ಬೌದ್ಧರನ್ನು ಶಾಸ್ತ್ರದಿಂದ ನಾಶ ಮಾಡಿಲ್ಲ, ಬದಲಾಗಿ ಶಸ್ತ್ರದಿಂದ ನಾಶ ಮಾಡಿಸಿದೇನು ಅಂತ. ಅಂದರೆ ನಮಗೆಲ್ಲ ಪಠ್ಯಪುಸ್ತಕದಲ್ಲಿ ಅಥವಾ ಸಿಲೆಬಸ್ನಲ್ಲಿ ಪಾಠ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಅಥವಾ 5ನೇ ಶತಮಾನದಲ್ಲಿ ಬೌದ್ಧ ಧರ್ಮದ ಅವನತಿಗೆ ಕಾರಣಗಳು ಏನು ಅಂತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪ್ರಾಧ್ಯಾಪಕರು ಹೇಳ್ತಕ್ಕಂಥದ್ದು ಏನಂದರೆ, ಶಂಕರಾಚಾರ್ಯನ ಅಂತಕ್ಕಂಥ ಒಬ್ಬ ವಿದ್ವಾಂಸ ಇದ್ದ. ಆತ ಬೌದ್ಧ ಭಿಕ್ಕುಗಳ ಜೊತೆಗೆ ಸವಾಲು ಜವಾಬಕ್ಕೂ ತೊಡಗ್ತಾ ಇದ್ದ, ಚರ್ಚೆಗೆ ತೊಡಗ್ತಾ ಇದ್ದ. ಚರ್ಚೆಯಲ್ಲಿ ಸೋತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಶಂಕರಾಚಾರ್ಯನ ಶಿಷ್ಯರಾದರು, ಅನುಯಾಯಿಗಳಾದರು ಅಂತಕ್ಕಂಥ ಮಾತನಾಡ್ತಾರೆ. ಸ್ವತಃ ಶಂಕರಾಚಾರ್ಯರು ಶಂಕರ ದಿಗ್ವಿಜಯ ಅಂತಕ್ಕಂಥ ಪುಸ್ತಕದಲ್ಲಿ ಇದನ್ನು ಪುನರ್ಮುದ್ರಣ ಅಥವಾ ಪುನರ್ ಸಂಪಾದನೆ ಮಾಡಿರ್ತಕ್ಕಂಥವ್ರು ಮಾಧವಾಚಾರ್ಯರು ಅವ್ರು ಹೇಳ್ತಾರೆ ಏನು? ಶಂಕರಾಚಾರ್ಯ ಬೌದ್ಧ ಧರ್ಮವನ್ನು ನಾಶ ಮಾಡಬೇಕಾದ್ರೆ ಶಾಸ್ತ್ರಗಳಿಂದಲ್ಲ, ಶಾಸ್ತ್ರ ಅಂದರೆ ಚರ್ಚೆ, ವಿಮರ್ಶೆ, ತರ್ಕ, ಇವುಗಳಿಂದಲ್ಲ, ಬದಲಾಗಿ ಶಸ್ತ್ರದಿಂದ, ಶಸ್ತ್ರ ಅಂದರೆ ಆಯುಧಗಳಿಂದ ಬೌದ್ಧ ಧರ್ಮವನ್ನು ನಾಶ ಮಾಡಿದ್ದೇನು ಅಂತಕ್ಕಂಥ ಮಾತನ್ನು ಆ ಶಂಕರ ದಿಗ್ವಿಜಯದಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು. ಯಾರಿಗಾದರೂ ಅನುಮಾನ ಇತ್ತಂದ್ರೆ ದಯವಿಟ್ಟು ನೀವು ಶಂಕರ ದಿಗ್ವಿಜಯದ ಪ್ರಥಮ ಸರ್ಗ ನೋಡಿ. ಶಂಕರ ದಿಗ್ವಿಜಯದ ಪ್ರಥಮ ಸರ್ಗದಲ್ಲಿ ಸ್ವತಃ ಶಂಕರಾಚಾರ್ಯ ಬರೀತಾರೆ ಏನಂದರೆ, ರಾಜ ಸುಧನ್ವ ಚವ್ಹಾಣ ಅಂತಕ್ಕಂಥ ವ್ಯಕ್ತಿ ಕುಮಾರಿಲ ಭಟ್ಟನ ಒತ್ತಾಯಕ್ಕೆ ಮಣಿದು ತನ್ನ ಸೈನಿಕರಿಗೆ ಆಜ್ಞೆ ಮಾಡಿ ಬೌದ್ಧ ಭಿಕ್ಕುಗಳ ತಲೆಯನ್ನು ಕಡಿಯಲು ರಾಜಾಜ್ಞೆ ಮಾಡಿದ. ನೋಡಿ, ಶಂಕರ ದಿಗ್ವಿಜಯದ ಪ್ರಥಮ ಸರ್ಗದಲ್ಲಿ ಸ್ವತಃ ಶಂಕರಾಚಾರ್ಯ ಹೇಳ್ತಾನೆ ಏನಂದ್ರೆ, ರಾಜ ಸುಧನ್ವ ಚವ್ಹಾಣ ಅಂತಕ್ಕಂಥ ರಾಜನಿಂದ, ಅವನ ಸಹಾಯದಿಂದ ಬೌದ್ಧ ಭಿಕ್ಕುಗಳನ್ನು ಮತ್ತು ಬೌದ್ಧ ಉಪಾಸಕರನ್ನು, ಧಮ್ಮಾಚಾರಿಗಳನ್ನು ಶಿರಚ್ಛೇದನ ಮಾಡ್ತಕ್ಕಂಥ ಆಜ್ಞೆಯನ್ನು ಮಾಡಿಸಿ ಅದಕ್ಕೆ ಅವರನ್ನು ಕೊಂದು ಭಯ ಹುಟ್ಟಿಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಶಂಕರಾಚಾರ್ಯನು ಅಂತಕ್ಕಂಥದ್ದು. ಅದೇ ಶಂಕರ ದಿಗ್ವಿಜಯದ ಅಧ್ಯಾಯ 1 ಶ್ಲೋಕ 93ರಲ್ಲಿ ಮಾಧವಾಚಾರ್ಯರು ಹೇಳ್ತಾರೆ ಏನಂದರೆ, ಹಿಮಾಲಯದಿಂದ ರಾಮೇಶ್ವರದವರೆಗೆ, ಹಿಮಾಲಯದಿಂದ ಉತ್ತರ ಭಾರತ, ಹಿಮಾಲಯದಿಂದ ಕೆಳಗಡೆ ದಕ್ಷಿಣ ಭಾರತದ ರಾಮೇಶ್ವರದವರೆಗೆ ಪ್ರದೇಶದಲ್ಲಿ ಹಿಮಾಲಯದಿಂದ ರಾಮೇಶ್ವರದ ಇದೇನು ವ್ಯಾಪ್ತಿ ಇದೆಯಲ್ಲ, ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಬಾಲಕರಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಮುದುಕರಾಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು, ಎಲ್ಲ ಬೌದ್ಧರನ್ನು ಕೊಂದು ಬಿಡ್ರಿ. ಈ ರಾಜಾಜ್ಞೆಯನ್ನು ಯಾರು ಪಾಲನೆ ಮಾಡೋದಿಲ್ಲ ಅಂದರೆ, ಹುಡುಗರನ್ನು, ಹುಡುಗಿಯರನ್ನು, ವಯೋವೃದ್ಧರನ್ನು, ಬಾಲಕರನ್ನು, ಯಾವುದೇ ವಯಸ್ಸಿನವರು ಬುದ್ಧಿಷ್ಟಿದ್ದರಂದರೆ ಅವ್ರನ್ನೆಲ್ಲ ಕೊಚ್ಚಾಕಬೇಕು. ಈ ರಾಜಾಜ್ಞೆ ಯಾರು ಪಾಲನೆ ಮಾಡೋದಿಲ್ಲೋ ನಾನು ಅವರಿಗೆ ಮೃತ್ಯುದಂಡವನ್ನು ಕೊಡುತ್ತೇನೆ ಅಂತಕ್ಕಂಥ ಶ್ಲೋಕ ಈ ಶಂಕರ ದಿಗ್ವಿಜಯದ ಅಧ್ಯಾಯ 1ರಲ್ಲಿ ಶ್ಲೋಕ 93ರಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಈ ರೀತಿ ಬೌದ್ಧರನ್ನು, ಬೌದ್ಧ ಉಪಾಸಕರನ್ನು, ಅದು ಮಕ್ಕಳು ಮಹಿಳೆಯರನ್ನದೇ ಕೊಚ್ಚಾಕ್ರಿ ಅಂತಕ್ಕಂಥ ಈ ವಿಕೃತವಾಗಿರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಶಂಕರಾಚಾರ್ಯ ಆತ ಹೇಗೆ ಬೌದ್ಧ ಉಪಾಸಕನಾಗಿದ್ದನು, ಬೌದ್ಧ ಧರ್ಮ ಪ್ರತಿಪಾದಕನಾಗಿದ್ದನು, ಬೌದ್ಧ ಧರ್ಮ ಅನುಪಾಲನೆ ಮಾಡ್ತಾ ಇದ್ದನು, ಅದು ಹೇಗೆ ಸಾಧ್ಯ? ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ, ಇದೇ ಶಂಕರ ದಿಗ್ವಿಜಯದ ಅಧ್ಯಾಯ 15ರಲ್ಲಿ ಶ್ಲೋಕ 1ರಲ್ಲಿ, ಶಂಕರ ದಿಗ್ವಿಜಯದ ಅಧ್ಯಾಯ 15 ಶ್ಲೋಕ 1ರಲ್ಲಿ ಹೇಳ್ತಾನೆ. ನಾನು ಅದು ಸಂಸ್ಕೃತದಲ್ಲಿದೆ ಮತ್ತು
ಸಮಯದ ಅಭಾವದಿಂದ ನಾನು ಅದು ಸಂಸ್ಕೃತ ವಿಶ್ಲೇಷಣೆ ಮಾಡ್ತಾ ಇಲ್ಲ, ಅದರ ಟ್ರಾನ್ಸ್ಲೇಷನ್ ಮಾಡಿದ್ದೇನೆ, ಅದನ್ನು ನಿಮಗೆ ಗಮನಕ್ಕೆ ತರ್ತಾ ಇದೆ. ಅದೇ ಶಂಕರ ದಿಗ್ವಿಜಯದ ಅಧ್ಯಾಯ 15ರಲ್ಲಿ ಶ್ಲೋಕ 1ರಲ್ಲಿ ಹೇಳ್ತಾನೆ, ರಾಜ ಸುಧನ್ವನೊಂದಿಗೆ ಶಂಕರಾಚಾರ್ಯ ತನ್ನ ಶಿಷ್ಯರನ್ನು ಕೂಡ ಕಳುಹಿಸಿಕೊಟ್ಟಿದ್ದನು. ಏತಕ್ಕಾಗಿ ಅಂದರೆ ಕಾಶ್ಮೀರದಿಂದ ಹಿಮಾಲಯ ಪರ್ವತದಿಂದ ರಾಮೇಶ್ವರದಲ್ಲಿರ್ತಕ್ಕಂಥ ಎಲ್ಲ ಬೌದ್ಧ ಭಿಕ್ಕುಗಳಿಗೆ, ಬೌದ್ಧ ಉಪಾಸಕರಿಗೆ ಯಾವುದೇ ವಯೋಮಾನದ ಪರಿಗಣನೆ ತೆಗೆದುಕೊಳ್ಳಲೇ ಅವ್ರನ್ನೆಲ್ಲ ಕೊಚ್ಚಿ ಹಾಕೋ ಸಲುವಾಗಿ ಆ ಸುಧನ್ವನ ಸೈನಿಕರೊಂದಿಗೆ ಶಂಕರಾಚಾರ್ಯ ಅವನ ಶಿಷ್ಯಂದ್ರನ್ನು ಕೂಡ ಕಳಿಸ್ಕೊಟ್ಟಿದ್ದನು ಅಂತಕ್ಕಂಥದ್ದು. ಇದು ನಾನು ಹೇಳ್ತಾ ಇಲ್ಲ, ಬಾಬಾ ಸಾಹೇಬ್ರು ಹೇಳ್ತಾ ಇಲ್ಲ, ಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಈ ಶಂಕರ ದಿಗ್ವಿಜಯ ಅಂತಕ್ಕಂಥ ಅಧ್ಯಾಯ 15ರಲ್ಲಿ ಶ್ಲೋಕ 1ರಲ್ಲಿ ಹೇಳುತ್ತೆ. ಸೊ ಈ ರೀತಿ ಸುಧನ್ವನ ಸೈನಿಕರೊಂದಿಗೆ ತನ್ನ ಶಿಷ್ಯರನ್ನು ಕಳಿಸಿಕೊಟ್ಟಿರ್ತಕ್ಕಂಥ ಶಂಕರಾಚಾರ್ಯ ಅದು ಹೇಗೆ ಬೌದ್ಧ ಧರ್ಮದ ಪ್ರತಿಪಾದಕನಾಗುತ್ತಾನೆ, ಅದು ಹೇಗೆ ಬೌದ್ಧ ಧರ್ಮದ ಶ್ರೇಯಸ್ಸಿಗಾಗಿ ಹೋರಾಟ ಮಾಡುತ್ತಾನೆ, ನೀವು ಚಿಂತನೆ ಮಾಡಬೇಕು. ಇನ್ನು 3ನೇದಾಗಿ ನೋಡಿ, ಅಧ್ಯಾಯ 15 ಅಂದರೆ ಶಂಕರ ದಿಗ್ವಿಜಯದ ಅಧ್ಯಾಯ 15ರಲ್ಲಿ ಶ್ಲೋಕ 167ರಲ್ಲಿ ಹೇಳ್ತಾನೆ. 167 ಅಧ್ಯಾಯ 15 ಶ್ಲೋಕ 167ರಲ್ಲಿ ಹೇಳ್ತಾನೆ ಶಂಕರಾಚಾರ್ಯ ಏನಂದರೆ, ಈ ಬೌದ್ಧ ಉಪಾಸಕರು ಒಂದು ಊರಿಗೆ ಮುಂದಿನ ಊರಿಗೆ ಹೋಗಿ, ನೆಕ್ಸ್ಟ್ ಊರಿಗೆ ಹೋಗಿ ಬೌದ್ಧ ಉಪಾಸಕರಿಗೆ, ಬೌದ್ಧ ಭಿಕ್ಕುಗಳನ್ನು, ಬೌದ್ಧ ಧಮ್ಮ ಪರಿಪಾಲಕರನ್ನು, ಬೌದ್ಧ ಧಮ್ಮಾಚಾರಿಗಳನ್ನು ಸಂವಾರ ಮಾಡ್ತಕ್ಕಂಥ ಪೂರ್ವದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಆ ಊರಲ್ಲಿ ಡಂಗುರು ಹುಡಿಸ್ತಾ ಇದ್ದೀನಿ. ಒಂದು ದಿವಸ ಮುಂಚೆ ಡಂಗುರು ಹುಡಿಸಿ ಹೇಳ್ತಾ ಇದ್ದೀನು, ನಾಳೆ ಶಂಕರಾಚಾರ್ಯರು, ಅದು ಸುಧನ್ವನ ಸೈನಿಕ ಮತ್ತು ಶಂಕರಾಚಾರ್ಯರ ಶಿಷ್ಯಂದರು ಈ ಗ್ರಾಮಕ್ಕೆ ಬರುತ್ತಾರೆ. ಯಾರ್ಯಾರು ಬೌದ್ಧ ಧರ್ಮವನ್ನು ತ್ಯಜಿಸಿರೋದಿಲ್ಲವೋ, ಯಾರ್ಯಾರು ಚಿವಾರ್ ಹಾಕಿದ್ದೀರೋ, ಯಾರ್ಯಾರು ತಮ್ಮ ಕೇಶನ ಮುಂಡನೆ ಮಾಡಿಕೊಂಡು ಬೌದ್ಧ ಧರ್ಮವನ್ನು ಪ್ರತಿಪಾದನೆ ಮಾಡ್ತಿರು, ನಿಮ್ಮನ್ನೆಲ್ಲ ಕೂಡ ಕೊಚ್ಚ ಹಾಕ್ತಕ್ಕಂಥ ಕೆಲಸ ಹಾಕ್ತೀವಿ ಅಂತಕ್ಕಂಥ ಡಂಗುರನ್ನು ಹೊಡಿಸ್ತಾ ಇದ್ದೀನಿ. ಇದು ನಾನು ಹೇಳ್ತಾ ಇಲ್ಲ, ಶಂಕರ ದಿಗ್ವಿಜಯದ ಅಧ್ಯಾಯ 15 ಶ್ಲೋಕ 167ರಲ್ಲಿ ದಾಖಲೆ ಮಾಡಿರ್ತಕ್ಕಂಥ ಶಂಕರಾಚಾರ್ಯ. ಅಂದರೆ ಜನರಲ್ಲಿ ಅಡ್ವಾನ್ಸ್ ಆಗಿ ಸಾಯುವ ಪೂರ್ವದಲ್ಲಿ, ಕೊಲ್ಲುವ ಪೂರ್ವದಲ್ಲಿ, ಅಥವಾ ದೌರ್ಜನ್ಯ ಮಾಡುವ ಪೂರ್ವದಲ್ಲಿ, ಹತ್ಯೆ ಮಾಡುವ ಪೂರ್ವದಲ್ಲಿ ಡಂಗುರು ಸಾರುವುದರ ಮೂಲಕ ಈ ರೀತಿ ಸಮಾಜದಲ್ಲಿ ಮತ್ತು ಪ್ರಜೆಗಳಲ್ಲಿ, ಜನರಲ್ಲಿ ಈ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಬ್ಬ ಭಯೋತ್ಪಾದಕ ಶಂಕರಾಚಾರ್ಯ ಅದು ಹೇಗೆ ಬೌದ್ಧ ಧರ್ಮದ ಅನ್ವಯ ಆಗ್ತಾನೆ? ಅದಕ್ಕಾಗಿ ಈ ಪ್ರಜ್ಞಾವಂತರಾಗಿರ್ತಕ್ಕಂಥ ನೀವು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಶಂಕರ ದಿಗ್ವಿಜಯದಲ್ಲಿ ಸ್ವತಃ ಶಂಕರಾಚಾರ್ಯರು ಹೇಳಿರ್ತಕ್ಕಂಥ, ಮಾಧವಾಚಾರ್ಯರು ದಾಖಲೀಕರಣ ಮಾಡಿರ್ತಕ್ಕಂಥದ್ದು ಏನಂದರೆ, ಶಂಕರ ಒಬ್ಬ ಕ್ರೂರಿ ಇದ್ದನು, ಬೌದ್ಧ ಧರ್ಮದ ಕಡು ವಿರೋಧಿಯಾಗಿದ್ದನು, ಬೌದ್ಧ ಉಪಾಸಕರ ಕಡು ವಿರೋಧಿಯಾಗಿದ್ದನು, ಬೌದ್ಧ ಧರ್ಮ ಪರಿಪಾಲನೆ ಮಾಡ್ತಕ್ಕಂಥ ಜನಾಂಗಕ್ಕೆ ಹತ್ಯೆ ಮಾಡ್ತಕ್ಕಂಥ ಒಬ್ಬ ಕ್ರೂರಿ ಆಗಿದ್ದನು ಅಂತಕ್ಕಂಥದ್ದು ಸ್ವತಃ ಶಂಕರ ವಿಜಯದಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಇನ್ನೊಂದು, ಈ ಶಂಕರ ವಿಜಯದ 15ನೇ ಅಧ್ಯಾಯದಲ್ಲಿ ಶ್ಲೋಕ 170ರಲ್ಲಿ ಹೇಳ್ತಾರೆ, ದುರ್ಭಿಕ್ಷು ಸ್ವಪಾರೈಕತ ಫಲಗತಂ ದುರ್ಭಿಕ್ಷು ಸಂಪಾದೀತಂ. ನೋಡಿ, ಶಂಕರ ದಿಗ್ವಿಜಯದ 15ನೇ ಅಧ್ಯಾಯದ 172ನೇ ಶ್ಲೋಕದಲ್ಲಿ ಹೇಳ್ತಾರೆ ಅಂದರೆ, ದುಷ್ಟ ಭಿಕ್ಷು ಬುದ್ಧನು ಈ ಸಂಸಾರದ ಅತೀ ದೊಡ್ಡ ದುರ್ಭಿಕ್ಷೆ ಹಬ್ಬಿಸಿದನು. ಇದು ನೀವು ದಯವಿಟ್ಟು ದಾಖಲೀಕರಣ ಮಾಡಿಕೊಂಡು, ಅಂದರೆ ಬರೆದುಕೊಂಡು ಇದನ್ನು ಕ್ರಾಸು ಕೂಡ ಚೆಕ್ ಮಾಡ್ಬೋದು. ಅಧ್ಯಾಯ 15ರಲ್ಲಿ ಶ್ಲೋಕ 172ರಲ್ಲಿ ಅದೇ ಶಂಕರ ದಿಗ್ವಿಜಯ ಅಂತಕ್ಕಂಥ ಶಂಕರಾಚಾರ್ಯನ ಪುಸ್ತಕದಲ್ಲಿ ಸ್ವತಃ ಶಂಕರಾಚಾರ್ಯ ಹೇಳ್ತಾನೆ ಏನಂದರೆ, ಬುದ್ಧರನ್ನು ಹೆಂಗೆ ಎಷ್ಟು ಕೇವಲವಾಗಿ ನೋಡ್ರಿ, ಎಷ್ಟು ಕ್ರೂರತನದಿಂದ ಕರೀತಾನೆ ಅಂದರೆ, ದುಷ್ಟ ಭಿಕ್ಷು ಬುದ್ಧನು. ಬುದ್ಧರ ಕುರಿತು ಎಷ್ಟು ಉದ್ದಟತನದ ಮಾತಾಡ್ತಾನೆ, ಎಷ್ಟು ಕ್ರೂರಿತನದ ಮಾತಾಡ್ತಾನೆ ಅಂದರೆ ನೋಡಿ, ಆತ ಎಷ್ಟು ಕ್ರೂರಿದ್ದಿರ್ಬೋದು, ಶಂಕರಾಚಾರ್ಯ ಎಷ್ಟು ಕ್ರೂರಿದ್ದಿರ್ಬೋದು. ದುಷ್ಟ ಭಿಕ್ಷು ಬುದ್ಧನು ಈ ಸಂಸಾರದ ಅತಿ ದೊಡ್ಡ ದುರ್ಭಿಕ್ಷೆ ಹಬ್ಬಿಸಿದನು ಅಂತ. ಸಮಾಜದಲ್ಲಿ ಎಲ್ಲರೂ ಕೂಡ ಕೆಟ್ಟ ಸಂದೇಶವನ್ನು ಸಾರದನು ದುಷ್ಟ ಭಿಕ್ಷು ಬುದ್ಧ ಅಂತಕ್ಕಂಥ ಮಾತು. ಈ ರೀತಿ ಈ ಕ್ರೂರತನದಿಂದ ತನ್ನ ಮನಸ್ಥಿತಿಯನ್ನು ಸಾದರಪಡಿಸಿರ್ತಕ್ಕಂಥ ಶಂಕರಾಚಾರ್ಯ ಅದು ಹೇಗ್ರಿ ಬೌದ್ಧ ಉಪಾಸಕನಾಗ್ತಾನೆ? ನೀವೆಲ್ಲರೂ ಕೂಡ ವಿಚಾರ ಮಾಡಬೇಕು ಸ್ನೇಹಿತರೆ. ಅದು ಹೇಗೆ ಈತನಿಗೆ ಒಬ್ಬ ಬೌದ್ಧ ಭಿಕ್ಷು ಧಮ್ಮ ದೀಕ್ಷೆ ಕೊಡಲಿಕ್ಕೆ ಸಾಧ್ಯತೆ ಇದೆ? ಸೊ ಈ ರೀತಿ
ಸಮಾಜವನ್ನು ಶೋಷಣೆ ಮಾಡ್ತಕ್ಕಂಥ, ಬುದ್ಧರನ್ನು ದುಷ್ಟ ಅಂತಕ್ಕಂಥ ವ್ಯಕ್ತಿ, ಬೌದ್ಧ ಉಪಾಸಕರನ್ನು ಕೊಲೆ ಮಾಡಬೇಕು, ಅವರ ರುಂಡ ಚೆಂಡಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಅದು ಹೇಗೆ ಸಮಾಜಮುಖಿ ವ್ಯಕ್ತಿ ಆಗಿರ್ತಾನೆ, ಅದು ಹೇಗೆ ಬೌದ್ಧ ಧರ್ಮದ ಪ್ರತಿಪಾದಕನಾಗಿರ್ತಾನೆ, ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕಾಗಿ ಇನ್ನೊಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಈ ಶಂಕರಾಚಾರ್ಯ ಅಂದರೆ ಶಂಕರಾಚಾರ್ಯನು ಯಾವುದೇ ಶಾಸ್ತ್ರಗಳಿಂದ ಬೌದ್ಧ ಭಿಕ್ಕುಗಳಾಗಲಿ, ಬೌದ್ಧ ಧರ್ಮಾಚಾರಿಗಳಾಗಲಿ, ಬೌದ್ಧ ಉಪಾಸಕರ ಜೊತೆಗೆ ಚರ್ಚೆ, ವಿಮರ್ಶೆ, ತಾರ್ಕಿಕ ಸಮಾಲೋಚನೆ ಮಾಡೋದ್ರ ಮೂಲಕ ಯಾವ ಭಿಕ್ಕುಗಳಿಗೆ ಸೋಲಿಸಿಲ್ಲ, ಯಾವ ಬೌದ್ಧ ಉಪಾಸಕರಿಗೆ ಸೋಲಿಸಿಲ್ಲ. ಅದು ಬಿಟ್ಟು ಬಿಡ್ರಿ, ನಾನು ಈ ಲೈವ್ ಮೂಲಕ ಈ ಶಂಕರಾಚಾರ್ಯರಿಗೆ ನಾನೊಂದು ಚಾಲೆಂಜ್ ಮಾಡ್ತಾಯಿದ್ದೀನಿ. ಬೌದ್ಧ ಧರ್ಮದ ತ್ರಿಪೀಠಕಗಳಾಗಿರ್ತಕ್ಕಂಥ ವಿನಯ ಪೀಠಕ, ಸುತ್ತು ಪೀಠಕ, ಅಭಿಧಮ್ಮ ಪೀಠಕ ಆಗಿರ್ಬೋದು, ದೀಪವಂಶ, ಮಹಾವಂಶ ಆಗಿರ್ಬೋದು, 26 ಒಗ್ಗಗಳಾಗಿರ್ಬೋದು, 54 ಮಹಾಮಂಗಳ ಸುತ್ತಗಳಾಗಿರ್ಬೋದು, ಇವುಗಳಲ್ಲಿ ಎಲ್ಲಾದರೂ ಕೂಡ ಈ ವೈದಿಕರು ಪ್ರಚಾರ ಮಾಡ್ತಕ್ಕಂಥ, ಪ್ರಚುರಪಡಿಸ್ತಕ್ಕಂಥ, ದಾಖಲೀಕರಣ ಮಾಡಿರ್ತಕ್ಕಂಥ ಗ್ರಂಥ ಏನವಲ್ಲ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ರಾಮಚರಿತ ಮಾನಸ, ಮನುಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ, ಬೃಹಸ್ಪತಿ ಸ್ಮೃತಿ, 18 ಪುರಾಣಗಳು, ಇವುಗಳಲ್ಲಿ ಎಷ್ಟು ಕ್ರೂರಿತನ, ವ್ಯಭಿಚಾರ, ದೌರ್ಜನ್ಯ, ದಬ್ಬಾಳಿಕೆ, ಕೊಲೆ, ಸುಲಿಗೆ, ಅಪಹರಣಗಳಿವೆ. ಅಂಥದ್ದು ಒಂದು ಯಾವುದಾದ್ರೂ ಕೂಡ ಯಾರೇ ಶಂಕರಾಚಾರ್ಯ ಇರಲಿ ಬೌದ್ಧ ಧರ್ಮದಲ್ಲಿ ಇರ್ತಕ್ಕಂಥ ತೋರಿಸ್ಬೇಕು. ನಾನು ಅವತ್ತೇ ಈ ವೈದಿಕ ಪರಂಪರೆ, ವೈದಿಕ ಧಾರ್ಮಿಕ ಗ್ರಂಥಗಳ ಬಗ್ಗೆ ಮಾತಾಡೋದನ್ನು ನಿಲ್ಲಿಸ್ತೇನೆ. ಇಲ್ಲದೆ ಹೋದರೆ ಈ ಶಂಕರಾಚಾರ್ಯಗಳಿಗೆ, ಯಾವುದೇ ಮಠದ ಶಂಕರಾಚಾರ್ಯರಲ್ಲಿ, ನಿಮಗೊಂದು ನಂದು ಓಪನ್ ಚಾಲೆಂಜ್. ನಿಮ್ಮ 18 ಪುರಾಣಗಳಲ್ಲಿ ಸಮಾಜಮುಖಿಯಾಗಿರ್ತಕ್ಕಂಥ, ರೈತರ ಮುಖಿಯಾಗಿರ್ತಕ್ಕಂಥ, ಮಹಿಳಾ ಗೌರವ ಇರ್ತಕ್ಕಂಥ, ಮಹಿಳೆಯರಿಗೆ ಸ್ವಾತಂತ್ರ್ಯ, ಸಮಾನತೆ, ಪ್ರಾತಿನಿಧ್ಯನ ಕೊಡ್ತಕ್ಕಂಥ ಅಂಶ ಇರ್ತಕ್ಕಂಥ ಯಾವುದಾದ್ರೂ ಒಂದು ಧಾರ್ಮಿಕ ಗ್ರಂಥ ಹೇಳಿ, ನಾನು ಚಾಲೆಂಜ್ ಮಾಡ್ತೀನಿ. ನಿಮ್ಮೆಲ್ಲ ಧಾರ್ಮಿಕ ಗ್ರಂಥಗಳಲ್ಲಿ ಮಹಿಳಾ ವಿರೋಧಿ, ಮಹಿಳಾ ಶೋಷಣೆ, ದಲಿತ ವಿರೋಧಿ, ದಲಿತ ಶೋಷಣೆ, ಸಮಾಜ ವಿರೋಧಿ, ಸಮಾಜ ಶೋಷಣೆ ಮಾಡ್ತಕ್ಕಂಥ ಅಂಶಗಳಿವೇನೇ ವಿನ ಅನ್ಯಥ ಬೇರು ಏನೂ ಇಲ್ಲವೇ ಇಲ್ಲ. ಅದಕ್ಕೆ ಜ್ವಲಂತ ಸಾಕ್ಷಿ ಶಂಕರ ದಿಗ್ವಿಜಯ ಮತ್ತು ಮನೋಸ್ಮೃತಿ ಅಂತಕ್ಕಂಥದ್ದು. ಸೊ ಈ ರೀತಿ ಒಬ್ಬ ಕ್ರೂರಿತನ ಇರತಕ್ಕಂಥ ವ್ಯಕ್ತಿಯನ್ನು ತಾರ್ಕಿಕವಾಗಿ, ಬೌದ್ಧಿಕವಾಗಿ, ತರ್ಕದಿಂದ, ಬುದ್ಧಿಶಕ್ತಿಯಿಂದ ಬೌದ್ಧ ಭಿಕ್ಕುಗಳನ್ನು, ಉಪಾಸಕರನ್ನು, ಧರ್ಮಾಚಾರ್ಯಗಳನ್ನು ಸೋಲಿಸನು. ಅದಕ್ಕಾಗಿ ಬೌದ್ಧ ಧರ್ಮ ನಾಶ ಆಯಿತು ಅಂತಕ್ಕಂಥ ಒಂದು ಸುಳ್ಳು ಚರಿತ್ರೆ ಬರೀತಿರಲ್ಲ ಕಳ್ಳರೇ. ಎಂಥ ಸುಳ್ಳು ಚರಿತ್ರೆ ಬರಿತಾ ಇದ್ರಿ. ಅದಕ್ಕಾಗಿ ನಾನು ಬಾಬಾ ಸಾಹೇಬ್ರ ಅನುಯಾಯಿಗಳಲ್ಲಿ, ಬೌದ್ಧ ಉಪಾಸಕರಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ನಮಗೆ ನಮ್ಮ ಗೌರವಾನ್ವಿತ ಪ್ರೊಫೆಸರ್ ಆಗಿರ್ತಕ್ಕಂಥ ಅರವಿಂದ್ ಮಾಲಗತ್ತಿ ಸರ್ ಅವರು ಹೇಳಿರ್ತಕ್ಕಂಥ ಮಾತು ನೆನಪಿ ಬರ್ತದೆ. ನಾವು ವೈರಿಗಳನ್ನು ಎದುರಿಸಬೇಕಾದ್ರೆ ಮೊದಲು ಅವರ ಧಾರ್ಮಿಕ ಗ್ರಂಥಗಳನ್ನು ಓದಬೇಕು ಅಂತ. ಹಾಗೆಯೇ ಚರಿತ್ರೆ ಎಲ್ಲಿವರೆಗೂ ನಾವು ಓದೋದಿಲ್ವೋ ಅಲ್ಲಿವರೆಗೆ ನಮ್ಮ ಬೌದ್ಧ ಧರ್ಮದ ವ್ಯಾಲ್ಯೂಸ್, ಮೌಲ್ಯ ಏನಿದೆ, ಬಾಬಾ ಸಾಹೇಬ್ರ ವ್ಯಾಲ್ಯೂ ಏನಿದೆ, ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತ ವ್ಯಾಲ್ಯೂ ಏನಿದೆ ನಮಗೆ ಅರ್ಥ ಆಗಲ್ಲ. ಅದರ ಸಲುವಾಗಿ ನಾವು ಈ ವೈದಿಕರ ಧಾರ್ಮಿಕ ಗ್ರಂಥ ಓದಬೇಕು. ಇದು ಆವಾಗ ನಾವು ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಉತ್ತರ ಕೊಡಬೇಕಾಗುತ್ತದೆ. ಆಮೇಲೆ ಶಂಕರಾಚಾರ್ಯನ ಯಾವುದೇ ಧಾರ್ಮಿಕ ಗ್ರಂಥಗಳನ್ನು, ಸಿದ್ಧಾಂತಗಳನ್ನು, ಅದ್ವೈತ ತತ್ವ ಸಿದ್ಧಾಂತವನ್ನು ನೋಡಿ ನೀವು ಎಲ್ಲೂ ಕೂಡ ಬೌದ್ಧ ಧರ್ಮದ ತತ್ವಗಳ ಬಗ್ಗೆ ಆತ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದಿಲ್ಲ. ಹಾಗಿದ್ದ ಮೇಲೆ ಅದು ಹೇಗೆ ಅವನ ಬೌದ್ಧ ಉಪಾಸಕನಾಗುತ್ತಾನೆ? ಅದು ಹೇಗೆ ಒಬ್ಬ ಬೌದ್ಧ ಭಿಕ್ಕುವಿನ ಒಬ್ಬ ಶಿಷ್ಯನಾಗ್ತಾನೆ? ನೀವೆಲ್ಲರೂ ಕೂಡ ವಿಚಾರ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಸ್ನೇಹಿತರೆ, ಬುದ್ಧಿಸಮನ್ನು ನಾಶ ಮಾಡಿರ್ತಕ್ಕಂಥದ್ದು ಶಾಸ್ತ್ರಗಳ ಆಧಾರದ ಮೇಲೆಲ್ಲ, ತರ್ಕದ ಆಧಾರದ ಮೇಲೆಲ್ಲ, ವಿಮರ್ಶೆ ಆಧಾರದ ಮೇಲೆಲ್ಲ, ಚರ್ಚೆಯ ಆಧಾರದ ಮೇಲೆಲ್ಲ, ಸುಧನ್ವ ಅಂತಕ್ಕಂಥ ಒಬ್ಬ ಸುಧನ್ವ ಚವ್ಹಾಣ ಅಂತಕ್ಕಂಥ ಒಬ್ಬ ಪ್ಯಾಸಿಸಮ್ ಸ್ಥಾಪಿತ ಮನಸ್ಥಿತಿ ವ್ಯಕ್ತಿಯ ಸಹಾಯದಿಂದ ಒಬ್ಬ ಪ್ಯಾಸಿಸಮ್ ಮನಸ್ಥಿತಿಯ ಶಂಕರಾಚಾರ್ಯನ ಒಂದು ಪ್ರೇರಣೆಯಿಂದ ಆ ಸುಧನ್ವ ಅಂತಕ್ಕಂಥ ವ್ಯಕ್ತಿ ತನ್ನ ಸೈನಿಕರು ಮತ್ತು ಶಂಕರಾಚಾರ್ಯ ಶಿಷ್ಯರೆಲ್ಲರೂ ಸೇರಿಬಿಟ್ಟು ಈ ಬೌದ್ಧ ಧರ್ಮದ ಭಿಕ್ಕುಗಳನ್ನು, ಉಪಾಸಕರನ್ನು ಸರ್ವನಾಶ ಮಾಡಿರ್ತಕ್ಕಂಥದ್ದು, ಬೌದ್ಧ ಧರ್ಮದ ಮೂಲ ಧಾರ್ಮಿಕ ಗ್ರಂಥಗಳನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು. ಸೊ ಅದಕ್ಕಾಗಿ ಸ್ನೇಹಿತರೆ, ಈ ಶಂಕರಾಚಾರ್ಯರ ನಂತರ ಕೂಡ ಹಂತವಾಗಿ ಯಾವಾಗ ಈ ಮನುವಾದಿಗಳಿಗೆ ಕೈಯಲ್ಲಿ ಅಧಿಕಾರ ಸಿಗುತ್ತದೋ
ಆವಾಗ ಚರಿತ್ರೆ ತಿರ್ಸ್ತಕ್ಕಂಥದ್ದು, ಬೌದ್ಧ ಧರ್ಮವನ್ನು ನಾಶ ಮಾಡ್ತಕ್ಕಂಥದ್ದು, ಬೌದ್ಧ ಧರ್ಮವನ್ನು ವಿರೂಪಗೊಳಿಸ್ತಕ್ಕಂಥದ್ದು, ಬುದ್ಧರಿಗೆ ಒಂದು ಅವರ ಚಾರಿತ್ರ್ಯಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಅಷ್ಟೇ ಅಲ್ಲದೆ ಬುದ್ಧನನ್ನೇ ಹೈಜಾಕ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ನಾವು ಚರಿತ್ರೆಯಲ್ಲಿ ಕಾಣ್ತೀವಿ. ಹಾಗಾದರೆ ಶಂಕರಾಚಾರ್ಯ ಒಬ್ಬನೇ ಏನು ಬೌದ್ಧ ಧರ್ಮ ನಾಶ ಮಾಡಿ ಕಾರಣೀಭೂತ? ಇಲ್ಲ ಸ್ನೇಹಿತರೆ. ಶಂಕರಾಚಾರ್ಯ 820ರಲ್ಲಿ ಸತ್ತ ನಂತರ, ಶಂಕರಾಚಾರ್ಯರ ನಂತರವೂ ಕೂಡ ಈ ವೈದಿಕ ಪರಂಪರೆಯನ್ನು ಅನುಪಾಲನೆ ಮಾಡ್ತಕ್ಕಂಥ ಜನರು ಮತ್ತೆ ಈ ದೇಶದಲ್ಲಿ ಹುಟ್ಟಿದನು. ಕ್ರಿಸ್ತಶಕ 900ರಲ್ಲಿ ವಾಚಸ್ಪತಿ ಅಂತಕ್ಕಂಥ ವ್ಯಕ್ತಿ ಹುಟ್ಟಿದನು. ಆತನು ಕೂಡ ಬೌದ್ಧ ಧರ್ಮವನ್ನು, ಬೌದ್ಧ ಧರ್ಮದ ತಿರುಳನ್ನು ನಾಶ ಮಾಡುವ ಸಲುವಾಗಿ ಶ್ರಮವಹಿಸಿದನು. ಅದಾದ ನಂತರ ಜಯಂತ ಭಟ್ಟ ಅಂತಕ್ಕಂಥ ವ್ಯಕ್ತಿ 1000ನೇ ಶತಮಾನದಲ್ಲಿ ಹುಟ್ಟಿದನು, ಅಂದರೆ 1000 ಕಾಲಘಟ್ಟದಲ್ಲಿ ಹುಟ್ಟಿದನು. ಆತನು ಕೂಡ ಬೌದ್ಧ ಧರ್ಮದ ತತ್ವ ಸಿದ್ಧಾಂತಗಳನ್ನು ಸರ್ವನಾಶ ಮಾಡಲು ಜೀವನ ಪರ್ಯಂತ ಹೋರಾಟ ಮಾಡಿದನು. ಶ್ರೀಧರ್ ಭಟ್ ಅಂತಕ್ಕಂಥ ವ್ಯಕ್ತಿ ಹುಟ್ಟಿದನು. ಆತನು ಕೂಡ 1000 ಕಾಲಘಟ್ಟದಲ್ಲಿ ಬೌದ್ಧ ಧರ್ಮ, ಅದರ ಅವಶೇಷಗಳನ್ನು, ಅದರ ಚರಿತ್ರೆಯನ್ನು ಸರ್ವನಾಶ ಮಾಡಲು ಪ್ರಯತ್ನಪಟ್ಟು. ಸಾಂಖ್ಯ ಸೂತ್ರ ಅಂತಕ್ಕಂಥ ವ್ಯಕ್ತಿ 14ನೇ ಶತಮಾನದಲ್ಲಿ ಹುಟ್ಟಿದನು. ಈತನು ಕೂಡ ಬೌದ್ಧ ಧರ್ಮದ ತಿರುಳನ್ನು, ಸಾರವನ್ನು ಸರ್ವನಾಶ ಮಾಡಲು ತುಂಬ ಹರಸಾಹಸಪಟ್ಟನು. ಅನಿರುದ್ಧ ಭಟ್ಟ ಅಂತಕ್ಕಂಥ ವ್ಯಕ್ತಿ 15ನೇ ಶತಮಾನದಲ್ಲಿ ಈತನು ಕೂಡ ಬೌದ್ಧ ಧರ್ಮದ ಮೂಲ ಸಿದ್ಧಾಂತಗಳು, ಬೌದ್ಧ ಧರ್ಮದ ಆಕಾರಗಳನ್ನೆಲ್ಲ ಸರ್ವನಾಶ ಮಾಡುವಲ್ಲಿ ತುಂಬ ಹರಸಾಹಸ ಪಟ್ಟಿದ್ದರು. ಸೊ ಇದಕ್ಕಾಗಿ ಸ್ನೇಹಿತರೆ, ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು, ಸಂಪುಟದಲ್ಲಿ ಇರ್ತಕ್ಕಂಥ ಎಲ್ಲವೂ ಕೂಡ ಸತ್ಯ ಇಲ್ಲ, ಧಾರಾವಾಹಿಯಲ್ಲಿ ಬರ್ತಕ್ಕಂಥ ಎಲ್ಲವೂ ಕೂಡ ಸತ್ಯ ಇಲ್ಲ. ಅದಕ್ಕೆ ನಾವು ಪುನರ್ವಿಮರ್ಶೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅಂದರೆ ಕಂಟೆಂಪ್ರರಿ ಪೀರಿಯಡ್ನಲ್ಲಿ ಇರ್ತಕ್ಕಂಥ ಅಂಶಗಳನ್ನು, ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಅಂಶಗಳೊಂದಿಗೆ ನಾವು ತೌಲನಿಕವಾಗಿ ನೋಡೋದ್ರ ಜೊತೆಗೆ ನಾವು ಅದರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ತಕ್ಕಂಥ ಒಂದು ಅಂಶ ಇಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದಕ್ಕಾಗಿ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಶಂಕರಾಚಾರ್ಯ ಬೌದ್ಧ ಧರ್ಮದ ಸರ್ವನಾಶ ಮಾಡ್ತಕ್ಕಂಥ ಒಬ್ಬ ಆತಂಕವಾದಿ ಆಗಿದ್ದೇನೆ ವಿನ, ಮೊದಲ ಆತಂಕವಾದಿ ಚರಿತ್ರೆಯಲ್ಲಿರ್ತಕ್ಕಂಥ ವ್ಯಕ್ತಿ ವಿನ ಆತ ಬೌದ್ಧ ಧರ್ಮದ ಪ್ರೇರಕ ಆಗಿದ್ದಿಲ್ಲ. ಸೊ ಅದಕ್ಕಾಗಿ ವ್ಯಾಲ್ಯೂಮ್ ನಂಬರ್ 18ದಲ್ಲಿ ಪೇಜ್ ನಂಬರ್ 611 ಇರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಟಿಪ್ಪಣಿ ಮಾಡಿಕೊಳ್ಬೇಕು. ಶಂಕರಾಚಾರ್ಯನ ಶಂಕರ ದಿಗ್ವಿಜಯ ಪುಸ್ತಕದಲ್ಲಿ ಈತ ಒಬ್ಬ ಕ್ರೂರಿಯಾಗಿದ್ದನು, ಬೌದ್ಧ ಧರ್ಮ ನಾಶ ಮಾಡಲಿಕ್ಕೆ ಈತನೇ ಕಾರಣೀಭೂತನಾಗಿದ್ದನು, ಈ ರೀತಿ ಸರ್ಕಾರ ಮುದ್ರಣ ಮಾಡಿರ್ತಕ್ಕಂಥ ಪುಸ್ತಕಗಳಲ್ಲಿ ಅದು ತಪ್ಪಿದೆ. ಹಾಗೆಯೇ ಕೇಂದ್ರ ಸರ್ಕಾರ ಅಥವಾ ಮಹಾರಾಷ್ಟ್ರ ಸರ್ಕಾರ ಮುದ್ರಣ ಮಾಡಿರ್ತಕ್ಕಂಥ, ಕೇಂದ್ರ ಸರ್ಕಾರ ಮುದ್ರಣ ಮಾಡಿರ್ತಕ್ಕಂಥ ರೈಟಿಂಗ್ಸ್ ಆ್ಯಂಡ್ ಸ್ಪೀಚಸ್ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ವ್ಯಾಲ್ಯೂಮ್ ನಂಬರ್ 17 ಪಾರ್ಟ್ 3 ಪೇಜ್ ನಂಬರ್ 409ದಲ್ಲೂ ಕೂಡ ಇದೇ ವಿಷಯವನ್ನು ದಾಖಲೀಕರಣ ಮಾಡಿದ್ದಾರೆ. ಅದಕ್ಕಾಗಿ ಇವೆರಡೂ ವಿಷಯಗಳು ತಪ್ಪಾಗಿ, ದುರುದ್ದೇಶಪೂರ್ವಕವಾಗಿ ಒಬ್ಬ ಕ್ರೂರಿ ಮತ್ತು ಅಂಧವಿಶ್ವಾಸಿ, ಒಬ್ಬ ಸಮಾಜಘಾತಕ, ಈ ಚರಿತ್ರೆಯಲ್ಲಿರ್ತಕ್ಕಂಥ ಮೊದಲ ಆತಂಕವಾದಿ ಶಂಕರಾಚಾರ್ಯನನ್ನು ಒಬ್ಬ ಸಾತ್ವಿಕ ಗುಣದ, ಸಾತ್ವಿಕ ಸ್ವಭಾವದ ವ್ಯಕ್ತಿ ಅಂತೇಳಿ ಪ್ರತಿಬಿಂಬಿಸುವ ಸಲುವಾಗಿ ಅದನ್ನು ದಾಖಲೀಕರಣ ಮಾಡಿದ್ದಾರೆ ವಿನ ಬೇರೆ ಏನೂ ಅಲ್ಲವೇ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳೋಕೆ, ಪ್ಯಾಸಿಸಮ್ನ ಮನಸ್ಥಿತಿ ಇರ್ತಕ್ಕಂಥ ಸುಧನ್ವ ಮತ್ತು ಪ್ಯಾಸಿಸಮ್ನ ಮನಸ್ಥಿತಿ ಇರ್ತಕ್ಕಂಥ ಶಂಕರಾಚಾರ್ಯ ಏನು ಮಾಡ್ತಾ ಇದ್ದಂದರೆ, ಜನರಿಗೆ ಹೊಡೆಯೋದ್ರ ಮೂಲಕ, ಕೊಲೆ ಮಾಡೋದ್ರ ಮೂಲಕ, ಜೈಲಿಗೆ ಹಾಕೋದ್ರ ಮೂಲಕ, ಅದಷ್ಟೇ ಬೆದರಿಸಿ, ಹತ್ಯೆ ಮಾಡಿ, ಜನರಲ್ಲಿ ಭಯ ಹುಟ್ಟಿಸಿ, ಬೌದ್ಧ ಧರ್ಮ ಅಂದರೆ ಬೇಡಪ್ಪ, ನಾವು ಬೌದ್ಧ ಧರ್ಮದ ಸಹವಾಸಕ್ಕೆ ಹೋಗಬಾರ್ದು, ನಾವು ಬೌದ್ಧ ಧರ್ಮಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತಕ್ಕಂಥದ್ದು ನಾವು ಹೇಳಬೇಕು, ದೃಢ ಸಂಕಲ್ಪ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಅಥವಾ ಅಂಥ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಮೊದಲ ಭಯೋತ್ಪಾದಕ ಯಾರಾದ್ರಿದ್ರೆ ಅದು ಶಂಕರಾಚಾರ್ಯರು ಅಂತಕ್ಕಂಥ ಮಾತನ್ನು ಇದು ಶಂಕರ ದಿಗ್ವಿಜಯ ಪುಸ್ತಕದಲ್ಲಿ ದಾಖಲೀಕರಣ ಮಾಡಿರ್ತಕ್ಕಂಥ ಮಾಧವಾಚಾರ್ಯರು. ಅದಕ್ಕಾಗಿ ಸ್ನೇಹಿತರೆ, ದಯವಿಟ್ಟು ನಾವು ಇನ್ನೂ ಕೂಡ ನಾನು ಈ ಮುಂದಿನ ಕೆಲವು ದಿನಗಳಲ್ಲಿ ನಿಮಗೆ 18 ಪುರಾಣಗಳಲ್ಲಿ 16 ಪುರಾಣಗಳಲ್ಲಿ ಗೌತಮ ಬುದ್ಧರನ್ನು ಹೈಜಾಕ್ ಮಾಡಿರ್ತಕ್ಕಂಥದ್ದು ನಾನು ನಿಮಗೆ ದಾಖಲೆ ಸಹಿತ ಬೆತ್ತಲೆಗೊಳಿಸಲು ಕೆಲವೇ ದಿನದಲ್ಲಿ ಬರ್ತಾ ಇದ್ದೀನಿ. ಅದಕ್ಕಾಗಿ ವ್ಯಾಲ್ಯೂಮ್ ನಂಬರ್ 18 ಪೇಜ್ ನಂಬರ್ 611, ಇಂಗ್ಲೀಷ್ ವ್ಯಾಲ್ಯೂಮ್ ನಂಬರ್ 17 ಪಾರ್ಟ್ 3 ಪೇಜ್ ನಂಬರ್ 409ದಲ್ಲಿರ್ತಕ್ಕಂಥದ್ದು ಈ ತಪ್ಪು ಸಂದೇಶವನ್ನು, ತಪ್ಪು ವಿಷಯವನ್ನು ಉದ್ದೇಶಪೂರ್ವಕವಾಗಿ ಆಳುವ ಸರ್ಕಾರದ ಪ್ರತಿನಿಧಿಗಳು ಅದರಲ್ಲಿ ದಾಖಲೀಕರಣ ಮಾಡೋದ್ರ ಜೊತೆಗೆ ನಮ್ಮಲ್ಲಿ ಕ್ರೂರಿ ಶಂಕರಾಚಾರ್ಯನ ಬಗ್ಗೆ ಗೌರವ ಮೂಡುವಂತೆ ಇಂಡೈರೆಕ್ಟಾಗಿ ಮಾಡೋದಕ್ಕಾಗಿ ಇದನ್ನೆಲ್ಲ ನಾವು ಪ್ರತಿರೋಧ ಒಡ್ಡೋದ್ರ ಜೊತೆಗೆ ಈ ಚರಿತ್ರೆಯ ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ, ಅದಕ್ಕಾಗಿ ಈ ಎರಡು ವಿಷಯಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಶಂಕರಾಚಾರ್ಯ ಬೌದ್ಧ ಭಿಕ್ಕು ಅಲ್ಲ, ಬೌದ್ಧ ವಿರೋಧಿ. ಶಂಕರಾಚಾರ್ಯ ಒಬ್ಬ ಭಯೋತ್ಪಾದಕ. ಭಯದಿಂದ ಅವನು ಬೌದ್ಧ ಭಿಕ್ಕುಗಳನ್ನು ಮತ್ತು ಬೌದ್ಧ ಉಪಾಸಕರನ್ನು, ಧರ್ಮಾಚಾರಿಗಳನ್ನು ಬೌದ್ಧ ಧರ್ಮದಿಂದ ಒಂದು ದೂರ ಸರಿಸಿದನೇ ವಿನ ಯಾವುದೇ ರೀತಿಯ ಶಾಸ್ತ್ರಗಳ ಸಂಘರ್ಷದಿಂದ, ಶಾಸ್ತ್ರಗಳ ಚರಿತ್ರೆಯಿಂದ ಅಲ್ಲ.
ಶಾಸ್ತ್ರಗಳ ಬಲದಿಂದ ಆತ ಬೌದ್ಧ ಧರ್ಮವನ್ನು ನಾಶ ಮಾಡಿದನು ಅಂತಕ್ಕಂಥ ಮಾತನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ.